ಬೆಂಗಳೂರು ಸಿಟಿ ಲಾಡ್ಜಿನ ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ, ಈ ದಿನ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲು ತಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವತ್ತು ನಿಮಗೆಲ್ಲ ಒಂದು ಪರೀಕ್ಷೆ. ಹೇಳ್ತಾ ಇರೋ ವಿಚಾರದ ಮೇಲೆ ಎಷ್ಟು ಗಮನ ಹರಿಸೋಕ್ಕೆ ಸಾಧ್ಯ, ನಿಮಗೆ ಸುತ್ತಲೂ ಎಷ್ಟು ಗಲಾಟೆ ಇದ್ದರು ಅನ್ನೋ ಒಂದು ಪರೀಕ್ಷೆ. ಈಗ ಇಲ್ಲಿ ಪಕ್ಕದಲ್ಲಿ ಜಾತ್ರೆ ನಡೀತಾ ಇದೆ. ಈಗ ತಮಟೆ ಸದ್ದು, ಹಾಡುಗಳು ಇವೆಲ್ಲ ಶುರುವಾಗುತ್ತೆ. ಆದರೂ ನಾನು ಹೇಳೋ ವಿಚಾರದ ಮೇಲೆ ನಿಮಗೆ ಗಮನ ಎಷ್ಟು ಹರಿಸ್ತೀರ ಅನ್ನೋ ಒಂದು ಪರೀಕ್ಷೆ. ನೋಡೋಣ ಹೇಗೆ ಸಾಧ್ಯವಾಗುತ್ತೆ ಅಂತ. ಇವತ್ತು ನಾನು ತಗೊಂಡಿರ್ತಕ್ಕಂಥ ವಿಚಾರ ಆಧುನಿಕ ವಿಜ್ಞಾನ ಮತ್ತು ಜೀವಾತ್ಮ. ಮೊದಲು ಜೀವಾತ್ಮ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ, ಸಂಕ್ಷಿಪ್ತವಾಗಿ, ವಿವರವಾಗಿ ಬೇಡ. ಜೀವಾತ್ಮ ಅಂದರೆ ಏನು? ಥಿಯಾಸಫಿಸ್ಟರಾದಂಥ ನಮಗೆ ಜೀವಾತ್ಮ ಅನ್ನುವ ಪದ ಬಹುಶಃ ಪ್ರತಿ ಭಾಷಣದಲ್ಲೂ ನಾವು ಕೇಳಿಸ್ಕೊತಾನೆ ಇರ್ತೀವಿ ಅಲ್ವಾ? ಏನು ಜೀವಾತ್ಮ ಅಂದರೆ? ನಮಗೆಲ್ಲ ತಿಳಿದಿರೋ ಹಾಗೆ ನಾವು ಯಾರು ಅನ್ನುವ ಪ್ರಶ್ನೆಯನ್ನು ನಾವು ಭಾಳಷ್ಟು ಸಲ ನಾವು ಹಾಕ್ಕೊಂಡಿರ್ತೀವಿ. ಯಾರು ನಾವು, ನಾನು ಯಾರು ಅನ್ನುವ ಪ್ರಶ್ನೆಯನ್ನು ನಮಗೆ ನಾವೇ ಹಾಕ್ಕೊಂಡಾಗ ಈ ದೇಹ ನಾನಾ ಅಥವಾ ಈ ದೇಹವಷ್ಟೇ ನಾನಾ ಅನ್ನೋದು ಮೊದಲನೇ ಪ್ರಶ್ನೆ. ಅದಾದ ಮೇಲೆ ಈ ಭಾವನೆಗಳು ನಿಜವಾದ ನಾನು ಅಂತಕ್ಕಂಥದ್ದು ಅನ್ನೋದು ಮೂಡುತ್ತೆ. ನಂತರ ನಮ್ಮ ಮನಸ್ಸು, ನಾವು ಯೋಚನೆ ಮಾಡ್ತಾ ಇರ್ತಕ್ಕಂಥ ಈ ಮನಸ್ಸು ನಾನು ನಿಜವಾದ ನಾನಂದರೆ ಮನಸ್ಸ ಅನ್ನೋದು ನಂತರದ ಹಂತ. ಮನಸ್ಸಿಗಿಂತ ಉನ್ನತವಾದಂಥ ಮನಸ್ಸಿದೆ ಅಂತಕ್ಕಂಥದ್ದು ಥಿಯಾಸಫಿಸ್ಟರಾದ ನಮಗೆ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಉನ್ನತ ಮನಸ್ಸು ಅನ್ನೋದು ಇದೆ. ಅಲ್ಲಿ ಉನ್ನತವಾದ ಆಲೋಚನೆಗಳು, ಉನ್ನತವಾದ ಅಭಿಪ್ರಾಯಗಳು, ಪ್ರಪಂಚಕ್ಕೆ ಅನುಗುಣವಾಗುವಂಥ ಆಲೋಚನೆಗಳು, ವೈಯಕ್ತಿಕವಲ್ಲದೆ ಪ್ರಾಪಂಚಿಕವಾದಂಥ ಆಲೋಚನೆಗಳು ಬರುವಂಥ ಒಂದು ಸಾಧ್ಯತೆ ಇದೆ ಪ್ರತಿಯೊಬ್ಬ ಮನುಷ್ಯನಲ್ಲೂ. ಅದು ಉನ್ನತ ಮನಸ್ಸಿನಲ್ಲಿ ಸಾಧ್ಯವಿದೆ ಅನ್ನೋದು ಗೊತ್ತು. ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಬುದ್ಧಿಮಟ್ಟ ಅನ್ನೋದೊಂದಿದೆ. ಅಲ್ಲಿ ಪ್ರತಿಯೊಬ್ಬರು ಪಡೆದಂಥ ಜ್ಞಾನ ಅದು ಶೇಖರಣೆ ಆಗಿರುತ್ತದೆ. ಯಾವ ರೀತಿ ಶೇಖರಣೆ ಆಗಿರುತ್ತದೆ? ಜ್ಞಾನವು ಅನುಭವಗಳೆಲ್ಲ ಸೇರಿ ಅನುಭಾವವಾಗಿ ಅಲ್ಲಿ ಇರುತ್ತದೆ. ಆ ಒಂದು ಅನುಭವದ ಅರಿವು ಸಹ ಸ್ವಲ್ಪ ಮಟ್ಟಿಗೆ ಆವಾಗ ನಮಗೆ ಆಗ್ತಾ ಇರುತ್ತೆ. ಹೆಚ್ಚು ಜನ ಅದನ್ನು ಸಹ ಉಪಯೋಗವನ್ನು ಪಡ್ಕೊತಾರೆ. ಅದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆತ್ಮಲೋಕದಲ್ಲಿ ಇರ್ತಕ್ಕಂಥದ್ದು ಮೂಲವಾದ ಆತ್ಮ ಅನ್ನೋದು ಒಂದು ಇರುತ್ತದೆ. ಆತ್ಮ ದೇಹದಲ್ಲಿ ಆತ್ಮ ಅನ್ನೋದು ಇರುತ್ತೆ ಅನ್ನೋದು ಈ ಒಂದು ಹಂತಗಳೆಲ್ಲ ನಮಗೆ ನಾವು ಪ್ರತಿ ಸತಿ ಕೇಳಿದ್ದೇವೆ. ವಿವರವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಥಿಯಾಸಫಿಯಲ್ಲಿ ಈ ಸ್ಥೂಲ ಶರೀರ ಮತ್ತು ಈ ಭಾವನೆಗಳ ಶರೀರ, ಕಾಮ ಶರೀರ ಅಂತೇನು ಕರಿತೀವಿ, ಭಾವನೆಗಳು ಹುಟ್ಟುವಂಥ ಒಂದು ಶರೀರ, ಅದಕ್ಕಿಂತ ಸೂಕ್ಷ್ಮವಾಗಿರುವ ಕೆಳಮನಸ್ಸು, ಆಲೋಚನೆಗಳು, ಸಾಮಾನ್ಯವಾದ ಆಲೋಚನೆಗಳು ಬರುವಂಥ ಕೆಳಮನಸ್ಸು, ಈ ಮೂರು ಹಂತಗಳನ್ನು ದೇಹಾತ್ಮ ಅಂತ ಕರಿತೀವಿ. ಹೌದಾ? ಅದಕ್ಕಿಂತ ಮೇಲಿರ್ತಕ್ಕಂಥ ಉನ್ನತ ಮನಸ್ಸು, ಬುದ್ಧಿ ಮತ್ತು ಆತ್ಮ, ಈ ಮೂರು ಹಂತಗಳನ್ನು ನಾವು ಜೀವಾತ್ಮ ಅಂತ ಕರಿತೇವೆ. ಇಲ್ಲಿ ಜೀವಾತ್ಮ ಅಂತ ನಾವೇನು ಮಾತಾಡ್ತಾ ಇದ್ದೇವೆ ಇವತ್ತು, ಇದು ನಾವು ಅಂದ್ಕೊಂಡಿರ್ತಕ್ಕಂಥ, ನಾವು ಸಾಮಾನ್ಯವಾಗಿ ನಾವು ಭಾವಿಸುವಂಥ ಈ ದೇಹ, ಆಲೋಚನೆ ಮಾಡುವಂಥ ಈ ಮನಸ್ಸು, ಕೆಳಮನಸ್ಸು, ಭಾವನೆಗಳು ಹುಟ್ಟುವಂಥ ಈ ಕಾಮಶರೀರ,
ಈ ದೇಹಾತ್ಮ ಭಾವನೆಯೊಂದಿಗೆ ನಾವೇನು ಜೀವನ ಮಾಡ್ತೇವೆ, ದಿನನಿತ್ಯ ಜೀವನ, ಇದೆಲ್ಲದಕ್ಕಿಂತ ಉನ್ನತವಾದಂಥ, ಆಗಾಗ ನಮ್ಮ ಅರಿವಿಗೆ ಬರುವಂಥ ಉನ್ನತವಾದ ಮನಸ್ಸು, ಅನುಭವದ ಹಂತವಾದಂತಹ ಬುದ್ಧಿ ಮತ್ತು ಆತ್ಮ, ಈ ಹಂತಗಳನ್ನು ಜೀವಾತ್ಮ ಅಂತ ಕರಿತೇವೆ. ಅದರ ಬಗ್ಗೆ ನಾವಿವತ್ತು ಮಾತಾಡೋದಕ್ಕೆ ಪ್ರಯತ್ನ ಪಡೋಣ. ಈಗ ನಮಗೆ ಅರಿವು ಎಲ್ಲರಿಗೂ ಇದೆ. ಈ ಹಂತಗಳಲ್ಲಿ ಸ್ಥೂಲ ದೇಹದ ಅರಿವಿದೆ ಅಲ್ವಾ? 1 ಸೆಕೆಂಡ್ ಕೂಡ ಸಮಯ ತಗೊಳ್ಳೋದಿಲ್ಲ. ಸ್ಥೂಲ ದೇಹದಲ್ಲಿ ಯಾವುದೇ ಪ್ರಕ್ರಿಯೆ ಆದರೂ ನಮ್ಮ ಅರಿವಿಗೆ ತಕ್ಷಣ ಬಂದುಬಿಡುತ್ತೆ. ಅದು ಸೆಕೆಂಡ್ಗಿಂತ ಇನ್ನೂ ಕಮ್ಮಿ ಸಮಯದಲ್ಲಿ ಅರಿವಿಗೆ ಬರುತ್ತೆ, ಅರಿವಾಗುತ್ತೆ. ಕಾಮ ಶರೀರದ ಅರಿವು ಇದೆ. ಭಾವನೆಗಳು, ನಮ್ಮ ರಾಗದ್ವೇಷಗಳು, ಸಂತೋಷ, ಇವೆಲ್ಲ ಹೇಗೆ ಹುಟ್ಟುತ್ತಾ ಇದೆ ನಮ್ಮಲ್ಲಿ ಅನ್ನೋ ಅರಿವು ನಮಗಿದೆ ಅಲ್ವಾ? ಕೆಳಮನಸ್ಸಿನ ಅರಿವು ಇದೆ ನಮಗೆ. ನಮ್ಮ ಆಲೋಚನೆಗಳು, ನಾವು ಸುಮ್ಮನೆ ಇದ್ದಾಗ ಏನು ಯೋಚನೆ ಮಾಡ್ತಾ ಇದ್ದೇವೆ, ಯಾವ ಆಲೋಚನೆಗಳು ನಮ್ಮ ತಲೆಯಲ್ಲಿ ಓಡ್ತಾ ಇದೆ ಅನ್ನೋ ಅರಿವು ನಮಗಿದೆ. ಇನ್ನು ಉನ್ನತ ಮನಸ್ಸಿನ ಅರಿವು ಆವಾಗವಾಗ ಆಗುತ್ತೆ. ಉನ್ನತವಾದ ಆಲೋಚನೆಗಳು ಬರ್ತವೆ. ನಮ್ಮ ವೈಯಕ್ತಿಕವಾದಂಥ, ನಮಗೆ ಮಾತ್ರ ಸಂಬಂಧಿಸಿದಲ್ಲದೆ, ನಮ್ಮ ಕುಟುಂಬಕ್ಕಷ್ಟೇ ಸಂಬಂಧಿಸಿದಲ್ಲದೆ, ದೇಶದ ಬಗ್ಗೆ, ಪ್ರಪಂಚದ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ ಯೋಚನೆ ಮಾಡಿದಾಗ ಆಗುವಂಥ ಉನ್ನತವಾದಂಥ ಆಲೋಚನೆಗಳು, ಅದು ನಾವು ಸಂಪಾದನೆ ಮಾಡಿರುವ ಜ್ಞಾನದ ಆಧಾರದ ಮೇಲೂ ಒಂದೊಂದು ಸತಿ ಡಿಪೆಂಡ್ ಆಗಿರುತ್ತೆ, ಅದು ಆಧಾರವಾಗಿರುತ್ತೆ. ಉನ್ನತ ಆಲೋಚನೆಗಳು ಬರುವಂಥದ್ದು ಆವಾಗವಾಗ ಅರಿವಾಗುತ್ತೆ, ಸದಾ ಆಗದೇ ಇದ್ದರು. ಇನ್ನು ನಮ್ಮ ಬುದ್ಧಿಯ ಅರಿವು ಇದೆ. ಬುದ್ಧಿ ಅಂದರೆ ನಾವು ಸಾಮಾನ್ಯವಾಗಿ ಬಳಸುವಂಥ ಬುದ್ಧಿ ಬಗ್ಗೆ ಮಾತಾಡ್ತಿಲ್ಲ. ಬುದ್ಧಿ ಒಳ್ಳೆಯದು, ಬುದ್ಧಿ ಸರಿ ಇಲ್ಲ ಅಂತ ಹೇಳ್ತೀವಲ್ಲ, ಅದು ಭಾವನೆಗಳಿಗೆ ಸಂಬಂಧಪಟ್ಟದ್ದಕ್ಕೆ ಬುದ್ಧಿ ಅಂತ ಕರಿತಾ ಇದ್ದೀವಿ. ಬುದ್ಧಿ ಅಂದರೆ ನಮ್ಮ ಈ ಎಲ್ಲ ಅನುಭವಗಳು, ಜೀವನದಲ್ಲಿ ನಾವು ಪಡೆದಂಥ ಎಲ್ಲ ಅನುಭವಗಳ ಸಾರಾಂಶ, ಅನುಭವವಾಗಿ ನಾವೇನು ಸಂಪಾದನೆ ಮಾಡಿರ್ತೀವಿ, ಅದು ಬುದ್ಧಿ ಮಟ್ಟದಲ್ಲಿ ಇರುವಂಥದ್ದು. ಆ ಅನುಭವದ ಅರಿವು ಸಹ ನಮಗೆ ಆವಾಗವಾಗ ಆಗುತ್ತೆ. ಸದಾ ಕಾಲ ಆಗದೇ ಇದ್ದರೂ ಇಷ್ಟು ವಯಸ್ಸಾಗಿ, ಇಷ್ಟು ವರ್ಷಗಳೆಲ್ಲ ನೀವು ನಿಮ್ಮ ಅನುಭವದಲ್ಲಿ, ಸಂಸಾರದಲ್ಲಾಗಿರಲಿ, ಪ್ರಪಂಚದಲ್ಲಾಗಿರಲಿ, ವೈಯಕ್ತಿಕವಾಗಿರಲಿ, ಅಥವಾ ಇಂಥ ಆಧ್ಯಾತ್ಮ ಸಂಸ್ಥೆಗಳಾಗಿರಲಿ, ಕೇಳಿರ್ತಕ್ಕಂಥ ಎಲ್ಲ ವಿಚಾರಗಳು, ಆಗಿರ್ತಕ್ಕಂಥ ಎಲ್ಲ ಅನುಭವಗಳು, ಇವುಗಳಿಂದ ಏನೋ ಒಂದು ಪಾಠವನ್ನು ಕಲ್ತಿರ್ತೀರ, ಅದು ನಿಮ್ಮಲ್ಲಿ ಶೇಖರಣೆ ಆಗಿರುತ್ತೆ. ಹೌದಾ? ಆಗಾಗ ನಿಮಗೆ ಅದು ಅರಿವಾಗುತ್ತೆ. ಅಂಥ ಒಂದು ಸಮಯ ಬಂದಾಗ, ಅಂಥ ಒಂದು ಸಂದರ್ಭ ಬಂದಾಗ, ಇಲ್ಲ ಇದರ ಅನುಭವ ನನಗೆ ಮೊದಲೇ ಆಗಿತ್ತು, ಇದರಿಂದ ಈಗ ಆಗುತ್ತೆ ಅನ್ನೋ ಒಂದು ಇಂಟ್ಯೂಷನ್ ನಿಮಗೆ ಕೆಲಸ ಮಾಡುತ್ತೆ. ಆದರೆ ಆತ್ಮನ ಅರಿವು ಬುದ್ಧಿ ಮಟ್ಟಕ್ಕಿಂತ, ಅನುಭವ ಮಟ್ಟಕ್ಕಿಂತ ಹೆಚ್ಚಾಗಿ ಇನ್ನೂ ಸೂಕ್ಷ್ಮವಾಗಿರ್ತಕ್ಕಂಥ ಆತ್ಮನ ಅರಿವು, ಅದನ್ನು ನಾವು ಪಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೇವೆ. ಅರಿವು ಆಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಪಡೆದುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೇವೆ. ಈಗ ಆಧುನಿಕ ವಿಜ್ಞಾನ ಯಾವುದನ್ನು ಒಪ್ಕೊಳ್ಳುತ್ತೆ, ಯಾವುದನ್ನು ಒಪ್ಕೊಳ್ಳೋದಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದಾಗ, ವಿಜ್ಞಾನ ಯಾವುದನ್ನು ಒಪ್ಕೊಳ್ಳುತ್ತೆ? ಆಧುನಿಕ ವಿಜ್ಞಾನ, ಸೈನ್ಸ್ ಅಂತ ನಾವೇನು ಕರಿತೀವಿ, ಮಾಡ್ರನ್ ಸೈನ್ಸ್, ಯಾವುದನ್ನು ಒಪ್ಕೊಳ್ಳುತ್ತೆ? ಯಾವುದು ಕಣ್ಣಿಗೆ ಕಾಣುತ್ತಾ ಇದೆ ಅಲ್ವಾ? ಆಧುನಿಕ ವಿಜ್ಞಾನದಲ್ಲಿ ಮೊದಲು ಕಣ್ಣಿಗೆ ಕಾಣುವ ಎಲ್ಲ ವಸ್ತುಗಳನ್ನು, ಎಲ್ಲ ರೂಪಗಳನ್ನು ಒಪ್ಪಿಕೊಳ್ಳುತ್ತೆ, ಅದರ ಬಗ್ಗೆ ಪರಿಶೀಲನೆಯನ್ನು ಮಾಡುತ್ತೆ. ಚಟುವಟಿಕೆ ಇರುವ, ಕಣ್ಣು ಕಾಣದೇ ಇದ್ದರೂ ಅದರ ಚಟುವಟಿಕೆ ನಮಗೆ ಗೋಚರವಾಗಬೇಕು. ಗಾಳಿ ಕಣ್ಣು ಕಾಣೋದಿಲ್ಲ, ಅದರ ಚಟುವಟಿಕೆ ಗೊತ್ತಾಗುತ್ತೆ. ಶಬ್ದ ಕಣ್ಣು ಕಾಣಲ್ಲ, ಆದರೆ ಅದರ ಚಟುವಟಿಕೆ ನಮಗೆ ಗೊತ್ತಾಗ್ತಾ ಇದೆ. ಬೆಳಕು, ಬೆಳಕಿನಿಂದ ನಮಗೆ ಕಣ್ಣಿಗೆ ಎಲ್ಲ ರೂಪಗಳು ಕಾಣುತ್ತೆ, ಆದರೆ ಬೆಳಕೇ ನಮಗೆ ಕಾಣುತ್ತಾ? ಇಲ್ಲ. ಯಾಕಂದರೆ ಬೆಳಕು ಬರ್ತಾ ಇರತಕ್ಕಂಥ ಆ ಒಂದು ಸೋರ್ಸ್ ಏನಿದೆ, ಒಂದು ಬಲ್ಬ್ ಆಗಲಿ, ಒಂದು ಸೂರ್ಯನೇ ಆಗಲಿ, ಅದನ್ನು ದಿಟ್ಟಿಸಿ ನೋಡಿದಾಗ ಮತ್ತೆ ಕಣ್ಣು ಮಂಜಾಗುತ್ತೆ ಅಥವಾ ಕಾಣದಂತಾಗುತ್ತೆ. ಆದರೆ ಅದರ ಪ್ರಭಾವ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ಸಹ ವಿಜ್ಞಾನ ಒಪ್ಪುತ್ತೆ. ಮತ್ತು ಕಾರ್ಯಗತವಾಗಿರುವ, ಯಾವುದು ಕಾರ್ಯಗತವಾಗಿದೆ, ಕೆಲಸ ಮಾಡ್ತಾ ಇದೆ, ಅದನ್ನು ವಿಜ್ಞಾನ ಒಪ್ಪುತ್ತೆ. ಉದಾಹರಣೆಗೆ ನಮ್ಮ ಆಲೋಚನೆಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಆಲೋಚನೆಗಳು ಮನಸ್ಸಿನಲ್ಲಿ ಹುಟ್ಟುವಂಥದ್ದು,
ಅದರ ಒಂದು ಪ್ರಭಾವ, ವಿಜ್ಞಾನ ಇದನ್ನೆಲ್ಲ ಒಪ್ಪುತ್ತೆ. ಹೌದಾ? ಆಲೋಚನೆಗಳು ಕಾಣಿಸ್ತುತ್ತೆ ನಿಮಗೆ, ನಿಮ್ಮ ಮನಸ್ಸು, ಪ್ರತಿಯೊಬ್ಬ ಮನುಷ್ಯನಲ್ಲಿರ್ತಕ್ಕಂಥ ಆಲೋಚನೆಗಳು ಕಾಣದೇ ಇರುತ್ತೆ. ಆದರೆ ಅದರ ಪ್ರಭಾವ, ಅದರ ಕಾರ್ಯಚಟುವಟಿಕೆ, ಅದರ ಕಾರ್ಯಕ್ಷೇತ್ರ ಇವೆಲ್ಲವನ್ನು ವಿಜ್ಞಾನದಲ್ಲಿ ಸಾಬೀತುಪಡಿಸ್ಬೋದು. ಹಾಗಾಗಿ ವಿಜ್ಞಾನ ಅದನ್ನೂ ಸಹ ಒಪ್ಪುತ್ತೆ. ಯಾವುದನ್ನು ಅಳೆಯಲು ಸಾಧ್ಯವೋ, ಯಾವುದನ್ನು ರೆಕಾರ್ಡ್ ಮಾಡಲು, ಅಳೆಯಲು, ಮೆಷರ್ ಮಾಡಲು ಸಾಧ್ಯವೋ ಅವೆಲ್ಲವನ್ನು ವಿಜ್ಞಾನ ಒಪ್ಪುತ್ತೆ. ಹಾಗಾದರೆ ಯಾವುದನ್ನು ವಿಜ್ಞಾನ ಇಲ್ಲಿವರೆಗೂ ಒಪ್ಕೊಂಡಿದೆ? ಸ್ಥೂಲ ದೇಹವನ್ನು ಒಪ್ಕೊಂಡಿದೆ. ಅಂದರೆ ಸ್ಥೂಲ ದೇಹದ ಬಗ್ಗೆ ವಿಜ್ಞಾನ ಭಾಳಷ್ಟು ಅಧ್ಯಯನ ಮಾಡಿದೆ. ಕಾಮಶರೀರ, ಭಾವನೆಗಳ ಬಗ್ಗೆ ಅಧ್ಯಯನ ಅದೂ ಆಗಿದೆ. ವಿಜ್ಞಾನದಲ್ಲಿ ಭಾವನೆಗಳು, ಕೋಪ, ಸಂತೋಷ, ರಾಗ, ದ್ವೇಷಗಳು, ಅಸೂಯೆ ಇವೆಲ್ಲದರ ಬಗ್ಗೆನೂ ಸಹ ಇವು ಯಾಕೆ ಹುಟ್ಟುತ್ತೆ ಮನುಷ್ಯನಲ್ಲಿ, ಯಾವ ರೀತಿ ಹುಟ್ಟುತ್ತೆ ಅನ್ನೋದು ಸಂಪೂರ್ಣವಾದ ಅಧ್ಯಯನ ವಿಜ್ಞಾನದಲ್ಲಿ ನಮಗೆ ಸಿಗುತ್ತೆ. ಕೆಳಮನಸ್ಸಿನಲ್ಲಾಗೋ ಆಲೋಚನೆಗಳ ಬಗ್ಗೆನೂ ವಿಜ್ಞಾನ ಬಹಳಷ್ಟು ಅಧ್ಯಯನ ಮಾಡಿದೆ. ಒಬ್ಬ ವ್ಯಕ್ತಿಯಲ್ಲಿ ಯಾವ್ಯಾವ ರೀತಿ ಆಲೋಚನೆಗಳು ಬರ್ತಾ ಇದೆ, ಯಾವ ಆಲೋಚನೆಗಳಿಗೆ ಆ ವ್ಯಕ್ತಿ ಯಾವ ರೀತಿ ನಡ್ಕೊತಾ ಇದ್ದಾನೆ, ಯಾವ ಸಂದರ್ಭದಲ್ಲಿ ಯಾವ ರೀತಿ ಆಲೋಚನೆ ಮಾಡ್ತಾನೆ, ಅದು ಸಹ ಮನೋಶಾಸ್ತ್ರ ಅಂತ ಕರೀತಾರೆ, ಮನೋವಿಜ್ಞಾನ ಅಂತ ಕರೀತಾರೆ, ಸೈಕಾಲಜಿ ಅಂತ ಏನು ಕರಿತೀವಿ. ಅದರಲ್ಲಿ ಸಂಪೂರ್ಣವಾದ ಅಧ್ಯಯನ ಆಗಿದೆ. ಉನ್ನತ ಮನಸ್ಸಿನ ಅಧ್ಯಯನವೂ ಆಗಿದೆ. ಕೆಲವು ಉನ್ನತ ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿಗಳ ಅವರ ಮನಸ್ಸನ್ನು ಸಹ ವಿಜ್ಞಾನ ಅಧ್ಯಯನ ಮಾಡಿದೆ. ಯಾಕೆ ಇಂಥವ್ರಿಗೆ ಇಷ್ಟು ಉನ್ನತವಾದಂಥ ಕೆಲಸಗಳು ಅಥವಾ ವೈಜ್ಞಾನಿಕ ಸಂಶೋಧನೆಗಳು ಮಾಡೋದಕ್ಕೆ ಸಾಧ್ಯವಾಯಿತು ಅಂಥೇಳಿ ಅವರ ಒಂದು ಬ್ರೈನ್ ಸ್ಟ್ರಕ್ಚರನ್ನು ಸಹ ವಿಜ್ಞಾನದಲ್ಲಿ ಅದನ್ನು ಸ್ಟಡಿ ಮಾಡುವಂಥ, ಅದನ್ನು ಅಧ್ಯಯನ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಬುದ್ಧಿಯ ಅಧ್ಯಯನವೂ ಆಗಿದೆ ಅಲ್ವಾ? ಇಷ್ಟು ಅನುಭವಗಳನ್ನು ಪಡ್ಕೊಂಡಂಥವರಿಗೆ ಯಾವ ರೀತಿಯ ಅನುಭವ ಸಾಧ್ಯವಾಗಿದೆ, ಅದರಿಂದ ಅವರ ಒಂದು ಮೆದುಳು ಎಷ್ಟು ಬೆಳವಣಿಗೆಯಾಗಿದೆ ಅಂತಕ್ಕಂಥದ್ದು ಮೆದುಳಿಗೆ ಸಂಬಂಧಿಸಿ ಈ ಎಲ್ಲ ಅಧ್ಯಯನಗಳು ಆಗಿರುತ್ತದೆ, ವಿಜ್ಞಾನ ಒಪ್ಪುತ್ತದೆ. ಆದರೆ ಸಾಮಾನ್ಯವಾಗಿ ಆತ್ಮನ ಬಗ್ಗೆ ಬಂದಾಗ ಇಲ್ಲಿ ವಿಜ್ಞಾನಕ್ಕೂ ಆಧ್ಯಾತ್ಮಕ್ಕೂ ಕೆಲವು ಪ್ರಶ್ನೆಗಳು ಮೂಡುತ್ತೆ. ಆತ್ಮನ ಬಗ್ಗೆ ವಿಜ್ಞಾನ ಎಷ್ಟು ಅಧ್ಯಯನವನ್ನು ಮಾಡಿದೆ? ವಿಜ್ಞಾನ ಆತ್ಮನನ್ನು ಒಪ್ಪುತ್ತದೆಯೇ? ಆತ್ಮ ಅನ್ನೋದು ಇದೆ ಪ್ರತಿಯೊಬ್ಬ ಮನುಷ್ಯನಲ್ಲೂ. ಅವನ ದೇಹಗಳಷ್ಟೇ ಅಲ್ಲ, ಅವನ ಭಾವನೆಗಳಷ್ಟೇ ಅಲ್ಲ, ಆಲೋಚನೆಗಳಷ್ಟೇ ಅಲ್ಲ, ಅವನಲ್ಲಿ ಆತ್ಮ ಅಂತಕ್ಕಂಥದ್ದು ಶಾಶ್ವತವಾದಂಥ ಒಂದು ರೂಪವೂ ಅಲ್ಲ, ಶಾಶ್ವತವಾದಂಥ ಒಂದು ತತ್ವ ಅವನಲ್ಲಿ ಇದೆ ಅನ್ನೋದು ವಿಜ್ಞಾನ ಒಪ್ಪುತ್ತದೆಯೇ? ಈ ಪ್ರಶ್ನೆಗೆ ವಿಜ್ಞಾನದಲ್ಲಿ ಉತ್ತರಗಳು ಸಿಗುತ್ತದೆಯೇ, ಆಧುನಿಕ ವಿಜ್ಞಾನದಲ್ಲಿ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಯೋಚನೆ ಮಾಡೋಣ. ಆಧುನಿಕ ವಿಜ್ಞಾನದಲ್ಲಿ ಯಾವ ರೀತಿ ಅಧ್ಯಯನವನ್ನು ಮಾಡ್ತಾರೆ? ಈಗ ದೇಹದ ಬಗ್ಗೆ ಅಧ್ಯಯನವನ್ನು ಮಾಡಿದಾಗ ಈ ಇಡೀ ದೇಹವನ್ನು ಕೊಯ್ದು ಅದರೊಳಗಿರ್ತಕ್ಕಂಥ ಅಂಗಾಂಗಗಳು, ಅದರ ಪರೀಕ್ಷೆ, ಅವುಗಳ ಕಾರ್ಯಚಟುವಟಿಕೆ, ಕೆಲಸ ಎಲ್ಲವನ್ನು ಅಧ್ಯಯನ ಕಣ್ಣಿಗೆ ಕಾಣುತ್ತೆ, ರೂಪಗಳು ಅಲ್ವಾ? ಅದೇ ರೀತಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಚಟುವಟಿಕೆಗಳಾದಂಥ ಭಾವನೆಗಳು, ಆಲೋಚನೆಗಳು, ಜ್ಞಾಪಕ ಶಕ್ತಿ ಮತ್ತು ಬುದ್ಧಿ, ಅವರು ಪಡ್ಕೊಂಡಂಥ ಅನುಭವ, ವಿಸ್ಡಮ್, ಇವೆಲ್ಲವನ್ನು ಹೇಗೆ ಅಧ್ಯಯನ ಮಾಡುತ್ತೆ ಆಧುನಿಕ ವಿಜ್ಞಾನ? ಅಂದರೆ ಕೇವಲ ಮೆದುಳಿನ ಮೇಲೆ ಅದು ತನ್ನ ದೃಷ್ಟಿಯನ್ನು ಹರಿಸಿರುತ್ತದೆ. ಮೆದುಳು ಮತ್ತು ನರಗಳನ್ನು ಅಧ್ಯಯನ ಮಾಡಿದ್ರೆ ಮನುಷ್ಯನ ಮನಸ್ಸು, ಆಲೋಚನೆಗಳು, ಬುದ್ಧಿ, ಜ್ಞಾನಶಕ್ತಿ ಎಲ್ಲವೂ ಅದರ ಕಾರ್ಯಚಟುವಟಿಕೆ ನಮಗೆ ಸಿಗುತ್ತದೆ, ಅದನ್ನು ಅಳಿಬೋದು, ಅದನ್ನು ತಿಳ್ಕೋಬೋದು ಅಂಥೇಳಿ ವಿಜ್ಞಾನ ಈ ಮೆದುಳನ್ನೇ ಕೇಂದ್ರವಾಗಿಟ್ಟುಕೊಂಡು ತನ್ನ ಅಧ್ಯಯನವನ್ನು ಮಾಡಿದೆ. ವಿಜ್ಞಾನಿಗಳು ಇಲ್ಲಿವರೆಗೂ ದೇಹದಲ್ಲಿ ಕಣ್ಣಿಗೆ ಕಾಣುವಂಥ ಮೆದುಳು ಮತ್ತು ಆ ಮೆದುಳಿಂದ ಇಡೀ ದೇಹಕ್ಕೆ ಹರಡಿರ್ತಕ್ಕಂಥ ನರಮಂಡಲ, ಇದನ್ನು ಅಧ್ಯಯನ ಮಾಡಿಕೊಂಡು
ಮನುಷ್ಯನ ಮನಸ್ಸನ್ನು ಅಧ್ಯಯನ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದೆ. ಸಾಕಷ್ಟು ಅಧ್ಯಯನವನ್ನು ಮಾಡಿದೆ, ಅದರಲ್ಲಿ ಯಶಸ್ಸನ್ನು ಸಹ ಪಡೆದಿದ್ದಾರೆ ಅಲ್ವಾ. ಎಷ್ಟೋ ಮನಃಶಾಸ್ತ್ರಜ್ಞರು, ಸೈಕಾಲಜಿಸ್ಟ್ಗಳು ಫಿಸಿಯೋಸೈಕಾಲಜಿ ಅಂತಾರೆ, ಅಂದರೆ ಮೆದುಳನ್ನು ಅಧ್ಯಯನ ಮಾಡಿ ಅದರಿಂದ ಮನಸ್ಸನ್ನು ಅರಿಯುವಂಥ ವಿಜ್ಞಾನಿಗಳು. ಫಿಸಿಯಾಲಜಿ ಅಂದರೆ ಕಣ್ಣು ಕಾಣ್ತಾ ಇರ್ತಕ್ಕಂಥ ದೇಹ, ಮೆದುಳು ಕಣ್ಣಿಗೆ ಕಾಣುವಂಥ ಒಂದು ಅಂಗ, ಅದನ್ನು ಅಧ್ಯಯನ ಮಾಡಿಕೊಂಡು ಸೈಕಾಲಜಿ ಮತ್ತು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು, ಆಲೋಚನೆಗಳನ್ನು ಅರ್ಥ ಮಾಡ್ಕೊಳ್ಳೋದು, ಮೆದುಳಿನ ಸ್ಟ್ರಕ್ಚರು, ಮೆದುಳಿನಲ್ಲಿ ನಡೀತಾ ಇರ್ತಕ್ಕಂಥ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿ ಮನಸ್ಸು ಮತ್ತು ಆಲೋಚನೆಗಳ ವಿಧಾನಗಳನ್ನು ಅರಿಯುವಂಥ ವಿಜ್ಞಾನಿಗಳು, ಫಿಸಿಯೋಸೈಕಾಲಜಿಸ್ಟ್ಗಳು ಭಾಳಷ್ಟು ಜನ ತಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ. ಪ್ರತಿಯೊಂದಕ್ಕೂ ವೈಜ್ಞಾನಿಕವಾದ ಕಾರಣಗಳನ್ನು, ರೂಪುರೇಷೆಗಳನ್ನು, ವಿಧಾನಗಳನ್ನು ತಂದಿಟ್ಟಿದ್ದಾರೆ. ಒಬ್ಬ ವಿಜ್ಞಾನಿ ಪ್ರೊಫೆಸರ್ ಟಿಂಡಲ್ ಅಂತಕ್ಕಂಥವನು ಏನು ಹೇಳ್ತಾನಂದರೆ, ಮನುಷ್ಯನ ಯೋಚನೆಗಳನ್ನು ಅರಿಯಬೇಕಂದ್ರೆ ಮೆದುಳನ್ನು ಅಧ್ಯಯನ ಮಾಡಿದ್ರೆ ಸಾಕು. ಚರ್ಮ ಬೇಡ, ಮೂಳೆ ಬೇಡ, ಮಾಂಸ ಬೇಡ, ಅಥವಾ ಇನ್ಯಾವುದೇ ಹೊಟ್ಟೆ, ಲಿವರು, ಕಿಡ್ನಿ ಇವನ್ನೆಲ್ಲ ಅಧ್ಯಯನ ಮಾಡ್ತಾ ಕೂತ್ಕೋಬೇಡಿ. ಇದು ಭಾಳ ಹಳೆಯ ವಿಜ್ಞಾನಿ, 1915ರಲ್ಲಿ. ಈಗಿನ ವಿಜ್ಞಾನ ಭಾಳ ಮುಂದುವರೆದಿದೆ, ಆದರೆ ಒಬ್ಬ ಹಳೆಯ ವಿಜ್ಞಾನಿ ಆವಾಗ ಹೇಳಿದಂಥ ಮಾತು, ನೀವು ಮೆದುಳನ್ನಷ್ಟೇ ಅಧ್ಯಯನ ಮಾಡಿ ಮನುಷ್ಯನ ಮನಸ್ಸು ಮತ್ತು ಅವನ ಆಲೋಚನೆಗಳು, ಭಾವನೆಗಳು, ಅವನ ಬುದ್ಧಿ, ಅವನ ಜ್ಞಾಪಕ ಶಕ್ತಿ ಎಲ್ಲವೂ ಅರ್ಥವಾಗಿಬಿಡುತ್ತೆ ಅಂಥೇಳಿ ಅವನು ಆಗ ಒಂದು ಈ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅದಾದ ಮೇಲೆ ಇನ್ನೊಬ್ಬ ವಿಜ್ಞಾನಿ, ಕಾರ್ಲ್ ಬಾಕ್ಟ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ, ಅವನು ಒಂದು ಮಾತನ್ನು ಹೇಳ್ತಾನೆ. ಏನಂದರೆ, ಈ ಪಿತ್ತಕೋಶ, ಲಿವರ್ ಏನಿದೆ, ಅದರಲ್ಲಿ ಪಿತ್ತ ರಸ, ಬೈಲ್ ಜ್ಯೂಸ್ ಅಂತಾರಲ್ಲ, ಬೈಲ್ ಜ್ಯೂಸ್, ಪಿತ್ತಕೋಶ ಹೇಗೆ ಪಿತ್ತರಸವನ್ನು ಉತ್ಪಾದನೆ ಮಾಡುತ್ತದೆಯೋ ದೇಹದಲ್ಲಿ, ಹಾಗೆ ಮೆದುಳು ಯೋಚನೆಗಳನ್ನು ಉತ್ಪಾದನೆ ಮಾಡುತ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಈ ಎರಡು ವಿಜ್ಞಾನಿಗಳ ಆಧಾರವಾಗಿ ಮನಃಶಾಸ್ತ್ರ ಭಾಳಷ್ಟು ದೂರ ಬೆಳ್ಕೊಂಡು ಬರುತ್ತೆ. ಕೇವಲ ಮೆದುಳನ್ನೇ ಇಟ್ಟುಕೊಂಡು, ನರಮಂಡಲವನ್ನೇ ಇಟ್ಟುಕೊಂಡು ಮನುಷ್ಯನ ಮನಸ್ಸನ್ನು, ಭಾವನೆಗಳನ್ನು ಮತ್ತು ಬುದ್ಧಿಶಕ್ತಿಯನ್ನು ಮತ್ತು ಜ್ಞಾಪಕ ಶಕ್ತಿಯನ್ನು ಅಧ್ಯಯನ ಮಾಡುವಂಥ ಒಂದು ಪ್ರಯತ್ನ ಮುಂದುವರಿಯುತ್ತದೆ. ಈ ಪ್ರಯತ್ನದಲ್ಲಿ ಇಡೀ ನರಮಂಡಲದ ಸಂಪೂರ್ಣ ನಕ್ಷೆ ವಿಜ್ಞಾನ ಕಂಡುಹಿಡಿದಿದೆ. ಇಡೀ ಮೆದುಳಿನ ಸಂಪೂರ್ಣ ಆಕಾರ, ನಕ್ಷೆ, ಪ್ರತಿಯೊಂದು ವಿಜ್ಞಾನ ಇಲ್ಲಿವರೆಗೂ ಕಂಡುಹಿಡ್ಕೊಂಡು ಬಂದಿದೆ. ಪ್ರತಿಯೊಂದು ಕ್ರಿಯೆಗೂ, ದೇಹದ ಮೇಲಾಗುವ ಪ್ರತಿಯೊಂದು ಕ್ರಿಯೆಗೂ ಅದು ಮೆದುಳಿಗೆ ಹೇಗೆ ತನ್ನ ಸಂವೇದನೆಗಳನ್ನು ಕಳಿಸುತ್ತೆ ಅನ್ನೋದನ್ನು ಅಧ್ಯಯನ ಮಾಡಿದ್ದಾರೆ. ಮತ್ತು ಮೆದುಳಲ್ಲಿ ಆಗುವಂತಹ ಕ್ರಿಯೆಗಳು, ಆಲೋಚನೆಗಳು ಇವು ದೇಹದ ಮೇಲೆ ಹೇಗೆ ಪ್ರಭಾವವನ್ನು ಬೀರ್ತವೆ ಅಂತಕ್ಕಂಥ ಅಧ್ಯಯನವನ್ನು ವಿಜ್ಞಾನ ಈಗಾಗಲೇ ಮಾಡಿದೆ. ಇಷ್ಟೆಲ್ಲ ವಿಜ್ಞಾನ ಮುಂದುವರೆದ್ರು ಯಾವ ಹಂತಕ್ಕೆ ಅಂದರೆ, ಒಂದು ನರದಿಂದ ಪಕ್ಕದಲ್ಲಿರ್ತಕ್ಕಂಥ ನರಮಂಡಲದಲ್ಲಿರ್ತಕ್ಕಂಥ ನರಗಳ ಸರಪಳಿ ಏನಿದೆ, ಒಂದರಿಂದ ಇನ್ನೊಂದಕ್ಕೆ ಒಂದು ಮೆಸೇಜ್ ಹೇಗೆ ಪಾಸ್ ಆಗುತ್ತೆ, ಯಾವ ಕೆಮಿಕಲ್ ಅಲ್ಲಿ ಕೆಲಸ ಮಾಡುತ್ತೆ, ಯಾವ ಆಟಮ್ಸ್ಗಳು ಅಲ್ಲಿ ಚಲಾವಣೆಗೊಳ್ಳುತ್ತವೆ, ಇಷ್ಟರ ಮಟ್ಟಿಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಸೂಕ್ಷ್ಮವಾದಂಥ ಒಂದು ನರಕೋಶದವರೆಗೂ ವಿಜ್ಞಾನ ಇಲ್ಲಿವರೆಗೂ ಅಧ್ಯಯನವನ್ನು ಮಾಡಿ ಪ್ರತಿಯೊಂದಕ್ಕೂ ಒಂದು ಆಧಾರವನ್ನು, ವೈಜ್ಞಾನಿಕ ಆಧಾರವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದೆ. ಆದರೆ ವಿಜ್ಞಾನಕ್ಕೆ ಸಂಪೂರ್ಣವಾದ ಪ್ರತಿಯೊಂದು ಪ್ರಶ್ನೆಗೂ ಉತ್ತರಗಳು ಸಿಕ್ಕಿವೆಯೇ? ಇಲ್ಲಿವರೆಗೂ ಉತ್ತರಿಸಲಾಗದಂಥ, ಆಧುನಿಕ ವಿಜ್ಞಾನವು ಉತ್ತರಿಸಲಾಗದಂಥ ಹಲವಾರು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿವೆ. ಯಾವ ರೀತಿಯ ಪ್ರಶ್ನೆಗಳು?
ವಿಜ್ಞಾನದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಒಂದು ಉದಾಹರಣೆಯನ್ನು ಕೊಡ್ತೀನಿ ಇಲ್ಲಿ. ವೈಜ್ಞಾನಿಕವಾಗಿ ಡ್ರೀಮ್ಸ್, ಸ್ವಪ್ನಗಳು, ಇವುಗಳ ಅಧ್ಯಯನವನ್ನು ಮಾಡ್ತಾರೆ. ಒಬ್ಬ ಮನುಷ್ಯನಿಗೆ ಸ್ವಪ್ನಗಳು ಬರುತ್ತೆ, ಹೌದಾ? ನಾವೆಲ್ಲ ಹೋಗ್ತೀವಿ, ಕನಸು ಬೀಳುತ್ತೆ ನಮಗೆ. ವೈಜ್ಞಾನಿಕವಾಗಿ ಕನಸನ್ನು ಅಧ್ಯಯನ ಮಾಡಿದ್ದಾರೆ. ಇದೇನು ಹೊಸದಲ್ಲ, ಇದು ಹಳೆಯ ಒಂದು ವಿಜ್ಞಾನ ಸಿದ್ಧಾಂತ. ಕನಸುಗಳು ಯಾಕೆ ಬರ್ತವೆ, ಯಾವ ರೀತಿ ಕನಸುಗಳು ಬೀಳ್ತವೆ, ಈ ವ್ಯಕ್ತಿಗೆ ಈ ರೀತಿ ಕನಸು ಬಿತ್ತಂದ್ರೆ ಅದಕ್ಕೆ ಕಾರಣ ಏನು, ಎಲ್ಲವೂ ವೈಜ್ಞಾನಿಕವಾಗಿ ಸಾಬೀತು ಪಡಿಸಿದ್ದಾರೆ. ಆದರೂ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ವ್ಯಕ್ತಿ ಈ ವೈಜ್ಞಾನಿಕ ಸಂಶೋಧನೆ ನಡೆಸುವಾಗ, ಸ್ವಪ್ನಗಳ ಬಗ್ಗೆ ಅಧ್ಯಯನ ಮಾಡುವಾಗ ಏನು ಮಾಡ್ತಾರೆ, ಅವನು ಮಲಗ್ತಾನೆ, ನಿದ್ದೆ ಮಾಡಿಸ್ತಾರೆ. ಅವನು ನಿದ್ದೆ ಮಾಡಿದ್ಮೇಲೆ ಒಂದು ಚೂಪಾದ ಕತ್ತಿಯನ್ನು ತಗೊಂಡು ಅವನ ಕುತ್ತಿಗೆಯ ಹಿಂಭಾಗದಲ್ಲಿ ಸುಮ್ಮನೆ ಟಚ್ ಮಾಡ್ತಾರೆ, ಹೀಗೆ ಮುಟ್ತಾರೆ. ಮುಟ್ಟಿ ಆ ಕತ್ತಿಯನ್ನು ಪಕ್ಕಕ್ಕೆ ಇಡೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತಿಗೆ ಅವನಿಗೆ ಎಚ್ಚರವಾಗುತ್ತೆ. ಈ ವೈಜ್ಞಾನಿಕ ಪದ್ಧತಿಯಲ್ಲಿ ಏನೋ ಒಂದು ಈ ರೀತಿ ಮಾಡೋದು, ಅವನು ಎದ್ದ ಮೇಲೆ ಯಾವ ರೀತಿಯ ಸ್ವಪ್ನಗಳು ಬಂತು ನಿನಗೆ ಅಂಥೇಳಿ ಅವನಿಂದ ಕೇಳಿ ಬರ್ಕೊಳ್ಳೋದು. ಇದೇ ಪದ್ಧತಿ ಅಲ್ವಾ, ವಿಜ್ಞಾನಿಗಳು ಮಾಡುವಂಥದ್ದು ಅದೇ. ಈ ವ್ಯಕ್ತಿಗೆ ಆ ಚೂಪಾದ ಕತ್ತಿಯನ್ನು ಕುತ್ತಿಗೆ ಹಿಂಭಾಗದಲ್ಲಿ ಟಚ್ ಮಾಡಿ ನಂತರ ಅವನು ಎದ್ದ ಮೇಲೆ ಏನು ಕನಸು ಬಿತ್ತು ಅಂತ ಹೇಳಿ ಕೇಳ್ತಾರೆ. ಅವಾಗ ಅವನು ಏನು ಹೇಳ್ತಾನೆ, ಯಾವ ರೀತಿ ಕನಸು ಬಂತು ಅಂದರೆ, ನಾನೊಂದು ಘೋರವಾದ ಅಪರಾಧವನ್ನು ಮಾಡಿ ಪೊಲೀಸರು ಬಂದು ನನ್ನನ್ನು ಹುಡುಕಿ ಹಿಡ್ಕೊಂಡು ಹೋಗಿ ಕೋರ್ಟ್ ಮುಂದೆ ನಿಲ್ಲಿಸಿ ನನ್ನನ್ನು ಜೈಲಿಗೆ ಕಳಿಸಿ ಕೇಸು ಮುಂದುವರೆದು ವಾದ ವಿವಾದಗಳಾಗಿ ನಾನೇ ಈ ಘೋರವಾದ ಅಪರಾಧವನ್ನು ಮಾಡಿದ್ದೇನೆ ಅಂತ ಸಾಬೀತುಪಡಿಸಿ ಜಡ್ಜು ತನ್ನ ಜಡ್ಜ್ಮೆಂಟನ್ನು ಓದಿ ನನಗೆ 14 ವರ್ಷಗಳು ಜೈಲು ಶಿಕ್ಷೆಯನ್ನು ಕೊಟ್ಟು, ಅದೂ ಸಾಲದೆಂದು ಕೊನೆಗೆ ಜೀವಾವಧಿ ಶಿಕ್ಷೆಯನ್ನೇ ಕೊಟ್ಟು, ಇನ್ನೂ ಮೇಲಿರುವ ಕೋರ್ಟ್ಗೆ ನನ್ನ ಕೇಸ್ ಹೋಗಿ ಅಲ್ಲಿ ಜೀವಾವಧಿ ಶಿಕ್ಷೆ ಕೊಟ್ಟು, ಆಗಿನ ಕಾಲದಲ್ಲಿ ಜೀವಾವಧಿ ಶಿಕ್ಷೆಯ ಪ್ರಕಾರ ಒಬ್ಬ ಕಟುಕ ಕತ್ತಿಯನ್ನು ಹಿಡಿದು ನನ್ನ ಕುತ್ತಿಗೆಯನ್ನು ಕಡಿದು ಹಾಕಿದ. ಈ ಸ್ವಪ್ನ ಬಂತು ಅಂತ ಹೇಳ್ತಾರೆ. ಇದು ನಿಜವಾದ ರೆಕಾರ್ಡ್ ಆಗಿರ್ತಕ್ಕಂಥ ವಿಜ್ಞಾನದಲ್ಲಿ, ಮನಃಶಾಸ್ತ್ರದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಉದಾಹರಣೆ. ನಿಜ ಜೀವನದಲ್ಲಿ ಅವನು ಮಲಗಿದ್ದಾಗ ಇವ್ರು ಮಾಡಿದ್ದು ಒಂದೇ, ಸ್ಟಿಮುಲಸ್ ಅಂತಾರೆ. ಇವರು ಏನು, ಚೂಪಾದ ಕತ್ತಿಯಿಂದ ಅವನ ಕುತ್ತಿಗೆಯ ಹಿಂಭಾಗಕ್ಕೆ ಮುಟ್ಟಿದ್ರಷ್ಟೇ. ಇದು ಅವನ ಮೆದುಳಲ್ಲಿ ಇಷ್ಟೊಂದು ಕಥೆಯನ್ನು ಸೃಷ್ಟಿ ಮಾಡಿ ಅವನಿಗೆ ಒಂದು ಸ್ವಪ್ನವನ್ನು ತೋರಿಸು. ಹಾಗಾದರೆ ದೇಹದಲ್ಲಾಗುವ ಪ್ರತಿಯೊಂದು ಕ್ರಿಯೆ ಮೆದುಳಿಗೆ ಇವರು ವಿಜ್ಞಾನದಲ್ಲಿ ಅಲ್ಲಿವರೆಗೂ ಅಧ್ಯಯನ ಮಾಡಿರ್ತಕ್ಕಂತಹ ವಿಚಾರ ಏನು, ದೇಹದಲ್ಲಿ ಏನೇ ಒಂದು ಚಲನವಲನ, ಒಂದು ಕ್ರಿಯೆ, ಒಂದು ಸೂಜಿ ಚುಚ್ಚಿದಂಗಾದರೂ ಸೂಜಿ ಚುಚ್ಚಿದಾಗ ನಿಮ್ಮ ಮೆದುಳಿಗೆ ಏನು ಗೊತ್ತಾಗುತ್ತೆ, ನೀವು ಎದ್ದಿದ್ದಾಗ ಸೂಜಿ ಚುಚ್ಕೊಂತು ಅಷ್ಟೇ. ಆ ಒಂದು ಸ್ಥಳದಲ್ಲಿ ರಕ್ತ ಬಂತೋ ಅಥವಾ ನೋವಾಯಿತೋ ಏನೋ ಒಂದಾಯಿತು, ಒಂದು ಸೊಳ್ಳೆ ಕಚ್ಚಿದಾಗ ಅಲ್ಲಿ ಏನಾಯಿತೋ ಅಷ್ಟೇ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ನೀವು ಎದ್ದಿದ್ದಾಗ ಒಂದು ಸೂಜಿ ಚುಚ್ಕೊಂಡಾಗ ನಿಮಗೆ ನಿಮ್ಮ ಕೈಯನ್ನೇ ಕಡ್ದಂಥ ಒಂದು ಭಾವನೆ ಬರುತ್ತಾ? ಬರಲ್ಲ. ಆದರೆ ಸ್ವಪ್ನದಲ್ಲಿ ಇಷ್ಟೊಂದು ದೊಡ್ಡ ಕತೆ, ಅವನ ಆಲೋಚನೆಗಳು ಇಷ್ಟು ದೊಡ್ಡ ಕಥೆಯನ್ನು ಹೆಣೆಯೋದಕ್ಕೆ ಹೇಗೆ ಸಾಧ್ಯ? ದೇಹದಲ್ಲಿ ಆದಂಥ ಕೇವಲ ಒಂದು ಸಣ್ಣ ಟಚ್, ಕತ್ತಿಯಿಂದ ಅವನ ಕುತ್ತಿಗೆ ಹಿಂಭಾಗದಲ್ಲಿ ಮುಟ್ಟಿರೋದಷ್ಟೇ. ಈ ಒಂದು ಸಣ್ಣ ಒಂದು ಕ್ರಿಯೆಯಿಂದ ಇಷ್ಟು ದೊಡ್ಡ ಕತೆ ಅವನ ಸ್ವಪ್ನದಲ್ಲಿ ಅದು ಸೃಷ್ಟಿಸಿಕೊಳ್ಳಲು ಹೇಗೆ ಸಾಧ್ಯ? ಅಂದರೆ ಸ್ವಪ್ನಾವಸ್ಥೆಯಲ್ಲಿದ್ದಾಗ, ಮಲಗಿದ್ದಾಗ ಯಾವ ಪ್ರಜ್ಞೆ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ತಾರೆ. ಇವಾಗ ನಾವು ಎದ್ದಿದ್ದಾಗ ನಮಗೆ ಪ್ರಜ್ಞೆ ಇದೆ ಅಲ್ವಾ. ಸಾಮಾನ್ಯವಾಗಿ ನಾವೇನು ಅಂದ್ಕೊತೀವಿ, ಮಲಗಿದಾಗ ಈ ಪ್ರಜ್ಞೆ ಇಲ್ಲ. ಈಗ ಎಚ್ಚರವಾಗಿದ್ದಾಗ ಇರ್ತಕ್ಕಂಥ ನಮ್ಮ ಪ್ರಜ್ಞೆ ನಮಗೆ ಮಲಗಿದ್ದಾಗ ಪ್ರಜ್ಞೆ ಇರೋದಿಲ್ಲ ಅಲ್ವಾ.
ಪ್ರಜ್ಞೆ ಇಲ್ಲದೇ ಇರೋದಕ್ಕೆ ಮಲಗಿದ್ದಾನೆ ಅಂತೀವಿ. ಇನ್ನು ಮಲಗದೇ ಪ್ರಜ್ಞೆ ಹೋಗೋದನ್ನು ಪ್ರಜ್ಞೆ ತಪ್ಪುವುದು ಅಂತೀವಿ ಅಲ್ವಾ? ಯಾವುದೋ ದೇಹದ ಒಂದು ನ್ಯೂನ್ಯತೆಯಿಂದ ಆಗುವಂಥ ಒಂದು ಕೆಲಸ. ಹಾಗಾದರೆ ಮಲಗಿದ್ದಾಗ ಯಾವ ಪ್ರಜ್ಞೆ ಕೆಲಸ ಮಾಡ್ತಾ ಇದೆ ಮತ್ತು ಅದು ಇಷ್ಟು ಶಕ್ತಿಯುತವಾದ ಪ್ರಜ್ಞೆಯಾಗಿದೆ ಅಂದರೆ, ಎಚ್ಚರವಾಗಿದ್ದಾಗ ಇರ್ತಕ್ಕಂಥ ಪ್ರಜ್ಞೆಗಿಂತ ಇರ್ತಕ್ಕಂಥ ಪ್ರಜ್ಞೆ ಅತಿ ಹೆಚ್ಚು ಶಕ್ತಿಶಾಲಿಯಾಗಿದೆ. ಯಾಕೆ? ನಾವು ಎಚ್ಚರವಾಗಿದ್ದಾಗ ನಮ್ಗೆ ಏನಾಯಿತು ಅಷ್ಟನ್ನೇ ನಾವು ಗ್ರಹಿಸ್ತೇವೆ. ಆ ಸ್ವಪ್ನಾವಸ್ಥೆಯಲ್ಲಿದ್ದಾಗ ಆ ಪ್ರಜ್ಞೆ ಇಷ್ಟು ದೊಡ್ಡ ಕಥೆಯನ್ನು ಹೆಣೆದು ಅವನ ತಲೆಯಲ್ಲಿ ತುಂಬಿಸಿದೆ ಅಲ್ವಾ? ಹಾಗಾದರೆ ಅದು ಇದಕ್ಕಿಂತ ಯಾವುದೋ ಶಕ್ತಿಶಾಲಿಯಾಗಿರ್ತಕ್ಕಂಥ ಹೆಚ್ಚು ಪ್ರಭಾವವನ್ನು ಬೀರಬಲ್ಲಂಥ ಪ್ರಜ್ಞೆಯಾಗಿದೆ. ಅದು ಹೇಗಿರಬಹುದು, ಅದು ಎಂಥದ್ದು ಅನ್ನುವ ಒಂದು ಪ್ರಶ್ನೆ ಅಲ್ಲಿ ಮೂಡುತ್ತೆ. ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ಈ ಹಿಪ್ನಾಟಿಸಮ್ ಅಂತಕ್ಕಂಥ ಒಂದು ವಿಧಾನ ಇದೆ. ಅಂದರೆ ಸಂಮೋಹನ ಕ್ರಿಯೆ. ಹಿಪ್ನೋಟೈಸ್ ಮಾಡ್ತಾರಲ್ಲ, ಒಬ್ಬ ವ್ಯಕ್ತಿಯನ್ನು ಬಲವಂತವಾಗಿ ನಿದ್ರಾವಸ್ಥೆಗೆ ಕಳಿಸುವುದು ಮತ್ತು ಆ ಅವಸ್ಥೆಯಲ್ಲಿ, ಆ ಒಂದು ಸ್ಥಿತಿಯಲ್ಲಿ ಅವನೊಂದಿಗೆ ಮಾತನಾಡುವುದು, ಅವನಿಗೇನಾದರೂ ಹೇಳುವುದು ಅಥವಾ ಅವನಿಂದ ಏನಾದರೂ ಹೇಳಿಸಿಕೊಳ್ಳುವುದು. ಇದು ಹಿಪ್ನಾಟಿಸಮ್ ಅಂತ. ಈ ಒಂದು ಕೆಲಸ ಅಥವಾ ಈ ಒಂದು ವೈಜ್ಞಾನಿಕ ಪದ್ಧತಿ ನಮಗೆಲ್ಲ ಗೊತ್ತಿದೆ ಅಲ್ವಾ? ಈಗ ಮಂಪರು ಪರೀಕ್ಷೆ ಅಂತಾರಲ್ಲ, ಒಬ್ಬ ಕಳ್ಳ ನಿಜ ಹೇಳದೇ ಇದ್ದರೆ ಅವನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದಾಗ ಅಲ್ಲಿ ಅವನು ಸತ್ಯವನ್ನು ಬಾಯಿ ಬಿಡ್ತಾನೆ. ಯಾಕಂದರೆ ಆ ಒಂದು ಸ್ಥಿತಿಯಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾರೆ ದೇಹ. ಅಲ್ಲಿ ಈ ಕೆಳಮನಸ್ಸು ಕೆಲಸ ಮಾಡೋದಿಲ್ಲ. ಏನಿದೆ ಅದನ್ನು ಯಥಾವತ್ತಾಗಿ ಬಾಯಲ್ಲಿ ಹೇಳಿಬಿಡುತ್ತಾ ದೇಹ. ಹಾಗಾಗಿ ಮಂಪರು ಪರೀಕ್ಷೆಗೆ ಒಳಪಡಿಸ್ತಾರೆ ಅಲ್ವಾ? ಇಂಥ ಒಂದು ಹಿಪ್ನಾಟಿಸಮ್ಮಲ್ಲಿ ಒಬ್ಬ ವ್ಯಕ್ತಿಗೆ ಮಾತಾಡಿಸಿದಾಗ, ಅವನ ಪ್ರಶ್ನೆಗಳನ್ನು ಕೇಳಿದಾಗ, ಆ ವ್ಯಕ್ತಿ ಸಹಜ ಸ್ಥಿತಿಯಲ್ಲಿದ್ದಾಗ, ಎಚ್ಚರವಾಗಿದ್ದಾಗ ಮಾಡೋಕ್ಕಾಗದೇ ಇರತಕ್ಕಂಥ ಅಥವಾ ಹೇಳೋಕ್ಕಾಗದೇ ಇರತಕ್ಕಂಥ ವಿಚಾರಗಳನ್ನು ಆ ಒಂದು ಬಲವಂತವಾಗಿ ನಿದ್ರಾವಸ್ಥೆಯಲ್ಲಿ ಮಾತಾಡಿಸಿದಾಗ ಆ ವ್ಯಕ್ತಿ ಹೇಳೋದನ್ನು ವಿಜ್ಞಾನಿಗಳು ನೋಡ್ತಾರೆ ಅಥವಾ ಅದನ್ನು ಅಧ್ಯಯನ ಮಾಡ್ತಾರೆ, ಅದನ್ನು ಬರ್ಕೊಂತಾರೆ. ಉದಾಹರಣೆಗೆ ಯಾವ ರೀತಿ? ಒಬ್ಬ ವ್ಯಕ್ತಿ ಎಚ್ಚರವಾಗಿದ್ದಾಗ ಒಂದು ಪುಸ್ತಕವನ್ನು ಅವನ ಮುಂದೆ ತಗೊಂಬಂದು ಆ ಪುಸ್ತಕದಲ್ಲಿ ಒಂದು ಪೇಜನ್ನು ಅವನ ಮುಂದೆ ಓದೋದು. ಓದಿದ ತಕ್ಷಣ ಅವನ್ನ ಕೇಳೋದು, ಏನು ಅರ್ಥವಾಯ್ತು ಹೇಳು ಅಂತ. ಅಥವಾ ಅಟ್ಲೀಸ್ಟ್ 2-3 ಪದಗಳು ನಾನು ಓದಿರೋದರಲ್ಲಿ ಹೇಳು ಅಂತ, ರಿಪೀಟ್ ಮಾಡು ಅಂತ ಕೇಳಿದಾಗ ಆ ವ್ಯಕ್ತಿ ಎಚ್ಚರವಾಗಿದ್ದಾಗ ಒಂದು ಪೇಜ್ ಇವರು ಓದ್ತಾರೆ, ಅವನು ಅದನ್ನು ರಿಪೀಟ್ ಮಾಡುವಾಗ ಒಂದು 2 ಅಥವಾ 3 ಸೆಂಟೆನ್ಸ್ಗಳನ್ನು ಕರೆಕ್ಟಾಗಿ ಹೇಳಿರ್ತಾನೆ. ಸಂಪೂರ್ಣವಾಗಿ ಯಥಾವತ್ತಾಗಿ ಅವನಿಗೆ ರಿಪೀಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಈ ಸಂಮೋಹನ ಕ್ರಿಯೆಯಲ್ಲಿ, ಹಿಪ್ನಾಟಿಸಮಲ್ಲಿ ಅವನ ನಿದ್ರಾವಸ್ಥೆಯ ಸ್ಥಿತಿಗೆ, ಹಿಪ್ನೋಟೈಸ್ಡ್ ಸ್ಟೇಟ್ಗೆ ಕರ್ಕೊಂಡೋದಾಗ ಅವನು ಮುಂದೆ ಒಂದು ಪೇಜ್ ಓದಿದಾಗ ಆ ಒಂದು ಸ್ಥಿತಿಯಲ್ಲಿ ಅವನು ಅದನ್ನು ಕೇಳಿಸ್ಕೊಂಡಾಗ ಮತ್ತೆ ರಿಪೀಟ್ ಮಾಡು ಅಂತ ಹೇಳಿದ್ರೆ ಯಥಾವತ್ತಾಗಿ ಅಥವಾ ಭಾಗಶಃ 70-80% ಅಷ್ಟು ಆ ಪೇಜಲ್ಲಿ ಏನು ಓದಿದ್ದಾರೆ ಅದನ್ನು ಅವನು ರಿಪೀಟ್ ಮಾಡೋದಕ್ಕೆ ಸಾಧ್ಯವಾಯಿತು. ಯಾವ ವ್ಯಕ್ತಿಗೆ ಎಚ್ಚರವಾಗಿದ್ದಾಗ ಪಂಚೇಂದ್ರಿಯಗಳು, ಕಿವಿ ಎಲ್ಲವೂ ಕೆಲಸ ಮಾಡ್ತಿದ್ದಾಗ, ಕಣ್ಣು ಕೆಲಸ ಮಾಡ್ತಿದ್ದಾಗ, ಮೆದುಳು ಕೆಲಸ ಮಾಡ್ತಿದ್ದಾಗ, ಎಚ್ಚರವಾದ ಸ್ಥಿತಿಯಲ್ಲಿದ್ದಾಗ ಒಂದು ಪೇಜ್ ಅವನ ಮುಂದೆ ಓದಿದ್ರೆ, ಒಂದು ಪುಟ ಬುಕ್ಕಲ್ಲಿ ಅದನ್ನು ರಿಪೀಟ್ ಮಾಡೋದಕ್ಕೆ ಬರೋದಿಲ್ವೋ, 20% ಅಷ್ಟೇ ಅವನು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಸಾಧ್ಯವೋ, ಈ ಹಿಪ್ನೋಟೈಸ್ಡ್ ಸ್ಟೇಟಲ್ಲಿ ಅವನು ಮುಂದೆ ಇದನ್ನು ಓದಿದಾಗ ಅವನು ಭಾಗಶಃ 80% ರಿಪೀಟ್ ಮಾಡೋದಕ್ಕೆ ಮತ್ತೆ ವಾಪಸ್ ಒಪ್ಪಿಸೋದಕ್ಕೆ ಪಾಠವನ್ನು ಅವನಿಗೆ ಸಾಧ್ಯವಾಯಿತು. ಅಂದರೆ ಆ ಹಿಪ್ನೋಟೈಸ್ಡ್ ಸ್ಟೇಟ್, ಈ ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳ ಕೆಲಸ ಮಾಡದೇ ಇದ್ದಾಗ, ಮೆದುಳಿಗೆ ಯಾವುದೇ ರೀತಿಯ ಪಂಚೇಂದ್ರಿಯಗಳ ಸ್ಟಿಮ್ಯುಲಸ್ ಅಂದರೆ ಕ್ರಿಯೆ ಏನೂ ನಡೀದೇ ಇದ್ದಾಗ, ಯಾವ ಪ್ರಕ್ರಿಯೆಗಳು ನಡೀದೇ ಇದ್ದಾಗ
ಆ ಮನುಷ್ಯನಿಗೆ ಇಷ್ಟು ಅಪಾರವಾದ ಶಕ್ತಿ ಎಲ್ಲಿಂದ ಬಂತು? ಹಾಗಾದರೆ ನಾವೇನು ಅನ್ಕೊತೀವಿ, ನಮಗೆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ನಮ್ಮ ಮೆದುಳು ಕೆಲಸ ಮಾಡ್ತಾ ಇದೆ, ಅದಕ್ಕೆ ನಾನು ಓಡಾಡ್ತಾ ಇದ್ದೇನೆ, ಮಾತಾಡ್ತಾ ಇದ್ದೇನೆ, ವಾಸನೆ ನೋಡ್ತೀನಿ, ಏನಾದರೂ ನೋಡಿದ್ದು ನನಗೆ ಗ್ರಹಿಕೆ ಆಗುತ್ತೆ, ಕೇಳಿಸ್ಕೊತಾ ಇದ್ದೇನೆ, ಸ್ಪರ್ಶ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತೀವಿ. ಈ ಮೆದುಳು ಅರ್ಧಂಬರ್ಧ ಕೆಲಸ ಮಾಡಿದಾಗ, ಅಂದರೆ ಪಂಚೇಂದ್ರಿಯಗಳು ಯಾವುದೂ ಇದಕ್ಕೆ ಸಂಬಂಧ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ಇಷ್ಟು ಅಪಾರವಾದ ಶಕ್ತಿ ಅವನಿಗೆ ಎಲ್ಲಿಂದ ಬಂತು ಅನ್ನೋದು ಒಂದು ಪ್ರಶ್ನೆ ವಿಜ್ಞಾನಿಗಳಲ್ಲಿ ಮೂಡುತ್ತೆ. ಈ ರೀತಿ ನಿದ್ರಾವಸ್ಥೆ, ಸ್ವಪ್ನಗಳ ಅಧ್ಯಯನ ಮಾಡುವಾಗ ಮತ್ತು ಸಂಮೋಹನ ಕ್ರಿಯೆಯಲ್ಲಿ ಹಿಪ್ನೋಟೈಸ್ ಸ್ಟೇಟನ್ನು ಅಧ್ಯಯನ ಮಾಡುವಾಗ ವಿಜ್ಞಾನಿಗಳಿಗೆ ಸಹಜವಾಗಿ ಮೂಡಿದಂಥ ಪ್ರಶ್ನೆಗಳು, ಸ್ಥೂಲವಾದಂಥ ಮೆದುಳು, ಸ್ಥೂಲ ಈ ಒಂದು ಫಿಸಿಕಲ್ ವರ್ಲ್ಡ್ ಇಲ್ಲಿ ಎಚ್ಚರವಾಗಿದ್ದಾಗ ಇರ್ತಕ್ಕಂಥ ಶಕ್ತಿಗಿಂತ ಇಲ್ಲಿನ ಎಲ್ಲ ಸಂಬಂಧವು ಕಡಿದುಕೊಂಡ ಮೇಲೆ ಉಂಟಾಗುವಂಥ ಅಥವಾ ಕೆಲಸ ಮಾಡುವಂಥ ದೇಹದಲ್ಲಿ ಆ ಮನುಷ್ಯನಲ್ಲಿ ಕೆಲಸ ಮಾಡತಕ್ಕಂಥ ಪ್ರಜ್ಞೆಗೆ ಇದಕ್ಕಿಂತ ಹೆಚ್ಚಿನ ಶಕ್ತಿ ಸಾಮರ್ಥ್ಯಗಳು ಇದೆ. ಅಂದರೆ ಆ ಪ್ರಜ್ಞೆ ಅದು ಎಲ್ಲವನ್ನೂ ಪ್ರಭಾವ ಬೀರ್ತಾ ಇದೆ. ಸ್ವಪ್ನಾವಸ್ಥೆಯಲ್ಲಿ ಮತ್ತು ಸಂಮೋಹನ ಅವಸ್ಥೆಯಲ್ಲಿರ್ತಕ್ಕಂಥ ಅಲ್ಲಿ ಕೆಲಸ ಮಾಡಿದಂಥ ಪ್ರಜ್ಞೆ ಅದು ಜ್ಞಾಪಕ ಶಕ್ತಿ ಮೇಲೂ ಪ್ರಭಾವ ಬೀರುತ್ತೆ, ಅದು ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತಾ ಇದೆ, ಅದು ಅವನ ಭಾವನೆಗಳ ಮೇಲೂ ಪ್ರಭಾವ ಬೀರ್ತಾ ಇದೆ. ಸಾಮಾನ್ಯವಾಗಿ ಸಹಜ ಸ್ಥಿತಿಯಲ್ಲಿ ಯಾವುದೇ ಒಂದು ಸಾವು ನೋವಾದರೂ, ಅದರ ಕೆಟ್ಟ ಸುದ್ದಿ ಬಂದರೂ ಕಣ್ಣಲ್ಲಿ ನೀರು ಹಾಕ್ಕೊಳ್ದೇ ಇರ್ತಕ್ಕಂಥ ವ್ಯಕ್ತಿ ಹಿಪ್ನೋಟೈಸ್ ಸ್ಟೇಟಲ್ಲಿ ಗುಳೋ ಅಂತ ಅಳೋದನ್ನು ನೋಡ್ತಾರೆ. ನಗೋದಕ್ಕೆ ಬರದೇ ಇರತಕ್ಕಂಥ ವ್ಯಕ್ತಿ ಅಲ್ಲಿ ಹೆಚ್ಚು ಹೆಚ್ಚು ಆನಂದವಾಗಿ ನಗೋದನ್ನು ಅಲ್ಲಿ ಗಮನಿಸ್ತಾರೆ. ಹಾಗಾದರೆ ಅಲ್ಲಿ ಕೆಲಸ ಮಾಡತಕ್ಕಂಥ ಪ್ರಜ್ಞೆ ಮತ್ತು ಈ ಸ್ಥೂಲ ಮೆದುಳಿಗೆ ಸಂಬಂಧವೇನು ಅಂತಕ್ಕಂಥ ಹಲವಾರು ಪ್ರಶ್ನೆಗಳು ವಿಜ್ಞಾನಿಗಳಲ್ಲಿ ಹುಟ್ಟುಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇದೊಂದು ರೀತಿ ಪ್ರಶ್ನೆಗಳನ್ನು ಹಾಕ್ಕೊಂಡೋಗಿ ವಿಜ್ಞಾನಕ್ಕೆ ಅರ್ಥವಾಗದೇ ಇರುವಂಥ ಒಂದು ರೀತಿಯ ವೈಜ್ಞಾನಿಕ ಸಂಶೋಧನೆ. ಆದರೆ ಇನ್ನೂ ಕೆಲವು ಕಠೋರವಾದಂಥ ವಿಜ್ಞಾನಿಗಳು ಅವ್ರು ಏನು ಹೇಳ್ತಾರೆ ಅಂದರೆ, ನೀವೇನು ಸಾಧು ಸಂತರು, ಧರ್ಮಗುರುಗಳು ಅಥವಾ ದಿವ್ಯ ಜ್ಞಾನಿಗಳು ಅಂತ ಏನು ಕರಿತೀರಿ, ಅವರ ಮೆದುಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಅವರ ಮೆದುಳಿಗೂ ಒಬ್ಬ ಹುಚ್ಚನ ಮೆದುಳಿಗೂ ಬಹಳ ಹೋಲಿಕೆಯಾಗುತ್ತದೆ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಯಾರು? ಲ್ಯಾಂಬ್ರೋಸ್ ಅಂತಕ್ಕಂಥ ಇಟಲಿಯಲ್ಲಿ ಒಬ್ಬ ಮನೋಶಾಸ್ತ್ರಜ್ಞ ಲ್ಯಾಂಬ್ರೋಸ್ ಅನ್ನೋನು. ಅವನೊಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾನೆ. ಅವನು ಕಠೋರ ವಿಜ್ಞಾನಿ, ವಿಜ್ಞಾನವನ್ನೇ ಅವನು ನಂಬುವಂಥವನು. ಅದು ಬಿಟ್ಟು ವಿಜ್ಞಾನದಲ್ಲಿ ಏನು ಸಾಬೀತುಪಡಿಸೋಕ್ಕಾಗಲ್ಲ, ಅದು ಇಲ್ಲ ಅಂತ ನಂಬುವಂಥ ಒಬ್ಬ ವ್ಯಕ್ತಿ. ಅವನು ಈ ಮಾತು ಹೇಳ್ತಾನೆ, ನೀವು ದಿವ್ಯಜ್ಞಾನಿಗಳು ಅಂತ ಏನು ಕರೆದಿದ್ದೀರಾ, ಇವಾಗ ಹಲವಾರು ದಿವ್ಯಜ್ಞಾನಿಗಳಿದ್ದರು. ಅವರ ದಿವ್ಯಜ್ಞಾನದಿಂದ ಯಾವುದೇ ರೀತಿ ಎಕ್ಸ್ಪೆರಿಮೆಂಟು ಏನೂ ಮಾಡದೆ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಹಲವಾರು ಸಿದ್ಧಾಂತಗಳಿವೆ. ಅದು ಈಗ ಒಂದೊಂದೇ ಸಾಬೀತಾಗ್ತಾ ಇರುತ್ತೆ. ಅದು ನಿಜ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅದನ್ನು ಧರ್ಮಗ್ರಂಥಗಳಲ್ಲಿ ಅದನ್ನು ಯಾವುದೇ ಪ್ರಶ್ನೆ ಮಾಡದೆ ಒಪ್ಕೊಳ್ಳುವಂಥ ಒಂದು ಮನಸ್ಥಿತಿಯೂ ಸಹ ಎಲ್ರಿಗೂ ಇರುತ್ತೆ. ಆದರೆ ಈತ ಏನು ಹೇಳ್ತಾನೆ, ಧರ್ಮಗ್ರಂಥಗಳಲ್ಲಿ ಈ ದಿವ್ಯಜ್ಞಾನಿಗಳು ಹೇಳಿರ್ತಕ್ಕಂಥ ವಿಚಾರಗಳನ್ನು ಒಪ್ಪಿಕೊಳ್ಳಕ್ಕಾಗದೆ ಅಥವಾ ಒಪ್ಪಿಕೊಳ್ಳದೆ ವೈಜ್ಞಾನಿಕವಾಗಿ ಸಾಬೀತುಪಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಘೋಷಣೆಯನ್ನು ಮಾಡಿ, ಅವರ ಮೆದುಳೇ ಒಬ್ಬ ಹುಚ್ಚರ ಮೆದುಳಿಗೆ ಸಮ, ಅವರು ಹುಚ್ಚರಾಗಿ ಅವ್ರು ಇಷ್ಟ ಬಂದಂತ ಹೇಳಿದ್ದಾರೆ, ನೀವು ಅದನ್ನು ಕೇಳಿಸ್ಕೊಂಡಿದ್ದೀರಾ ಅಂಥೇಳಿ ಈ ಹಂತಕ್ಕೂ ಸಹ ಆಧುನಿಕ ವಿಜ್ಞಾನ ಕೆಲವೊಮ್ಮೆ ಹೋಗಿರೋದು ಇದೆ. ಮತ್ತು ತದ್ವಿರುದ್ಧವಾಗಿ ಒಂದು ವಿರೋಧಿಗಳ ರೀತಿ ಆಧ್ಯಾತ್ಮವನ್ನು, ಆತ್ಮನ ವಿಚಾರವನ್ನು ಹೀಯಾಳಿಸುವಂಥ ಒಂದು ಗುಂಪು ಸಹ ಆಧುನಿಕ ವಿಜ್ಞಾನದಲ್ಲಿ ನಾವು ಕಾಣ್ತೇವೆ. ನಂತರ ಇಂಥ ಒಂದು ಪ್ರಶ್ನೆಗಳಿಗೆ ನಿಧಾನವಾಗಿ ಉತ್ತರಗಳನ್ನು ಕಂಡುಕೊಳ್ಳೋದಕ್ಕೆ ಶುರು ಮಾಡುವುದು ಯಾರು? ಮತ್ತದೇ ವಿಜ್ಞಾನಿಗಳೇ, ಅದೇ ವಿಜ್ಞಾನವೇ. ವಿಜ್ಞಾನದಲ್ಲಿ, ಆಧುನಿಕ ವಿಜ್ಞಾನದಲ್ಲಿ ಎದ್ದಂಥ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯ ಅದೇ ವಿಜ್ಞಾನಕ್ಕೆ ಇರುವಂಥದ್ದು. ಆ ವಿಜ್ಞಾನದ ಶಕ್ತಿಯಿಂದಲೇ ಅದಕ್ಕೆ ಪ್ರಶ್ನೆಗಳನ್ನು ಉತ್ತರಿಸುವಂಥ ಒಂದು ಸಾಧ್ಯತೆ ಇರೋದು. ಯಾವ ರೀತಿ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡಿದ್ರು ಅಂತಂದರೆ, ಅದೇ ವಿಜ್ಞಾನಿಗಳು, ಇನ್ನೂ ಬೇರೆ ಬೇರೆ ಗುಂಪಿನ ವಿಜ್ಞಾನಿಗಳು
ಸಾಧು ಸಂತರು, ಧರ್ಮಗುರುಗಳು, ದಿವ್ಯಜ್ಞಾನಿಗಳು, ಅವರ ಮೆದುಳು ನಿಮಗೆ ಹುಚ್ಚರ ಮೆದುಳಂತೆ ಕಾಣಬಹುದು. ಹುಚ್ಚರ ಮೆದುಳಿನ ಅಧ್ಯಯನ ಮಾಡಿದಾಗ ನಿಮಗೇನೇನು ಪ್ಯಾರಾಮೀಟರ್ಸ್ ಅಥವಾ ರೀಡಿಂಗ್ಸ್ ಬರುತ್ತೆ ನಿಮಗೆ, ಅದರಂತೆ ಬಂದಿರ್ಬೋದು. ನಮಗದಕ್ಕೆ ಸಂಬಂಧ ಇಲ್ಲ. ಅವರು ಹೇಳಿದಂಥ ಮಾತುಗಳು ಮನುಷ್ಯರಿಗೆ, ಮನುಷ್ಯನ ಉದ್ಧಾರಕ್ಕೆ ಒಂದು ಒಳ್ಳೆಯ ಉದ್ದೇಶದಿಂದ ಹೇಳಿರೋದ್ರಿಂದ ನಾವು ಅದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೇವೆ ಅನ್ನುವಂಥ ಒಂದು ಗುಂಪು. ಎರಡನೇದು, ಇನ್ನೊಂದು ವಿಜ್ಞಾನಿ ಹೇಳ್ತಾನೆ, ಡಾಕ್ಟರ್ ಮ್ಯಾಂಡ್ಸ್ಲೆ ಅಂತಕ್ಕಂಥವನೊಬ್ಬ ಡಾಕ್ಟ್ರು, ಅವನೊಬ್ಬ ವಿಜ್ಞಾನಿಯೂ ಸಹ ಮತ್ತು ಡಾಕ್ಟ್ರು ಸಹ. ಅವನು ಹೇಳ್ತಾನೆ, ಪ್ರಕೃತಿ ಅಸಹಜವಾದಂಥ ಅಥವಾ ಉನ್ನತವಾದಂಥ ಕೆಲಸವನ್ನು, ಮಾತುಗಳನ್ನು ಮಾಡಿಸಬೇಕು ಅಂತ ಅನಿಸಿದಾಗ ಅದು ಈ ಅಸಹಜ ಅನಿಸುವಂಥ ಮೆದುಳನ್ನೇ ಆಯ್ಕೆ ಮಾಡುತ್ತದೆ. ಸಾಮಾನ್ಯವಾದ ಮೆದುಳನ್ನು ಪ್ರಕೃತಿ ಆಯ್ಕೆ ಮಾಡೋದಿಲ್ಲ ಅಂಥೇಳಿ ಆ ವಿಜ್ಞಾನಿ ಇದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಅಂದರೆ ಸಾಮಾನ್ಯವಾದ ಮೆದುಳು ದಿನನಿತ್ಯ ಜೀವನದಲ್ಲಿ, ದಿನನಿತ್ಯದ ಚಟುವಟಿಕೆಗಳಿಗೆ, ಸಂಸಾರ ನಡೆಸೋಕ್ಕೆ, ಬಿಸ್ನೆಸ್ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ, ಇದರಲ್ಲೇ ಇರುತ್ತೆ. ಸ್ವಲ್ಪ ಅಸಹಜವಾದಂತಹ ಮೆದುಳು, ಸಹಜತೆಯಿಂದ ಭಿನ್ನವಾಗಿರ್ತಕ್ಕಂಥ ಮೆದುಳು ಈ ಚಟುವಟಿಕೆಗಳಿಂದ ತನ್ನನ್ನು ವಿಮುಕ್ತಗೊಳಿಸಿಕೊಂಡಿರುತ್ತದೆ. ಹಾಗಾಗಿ ಪ್ರಕೃತಿ ಇಂಥ ಮೆದುಳನ್ನೇ ಆಯ್ಕೆ ಮಾಡಿಕೊಂಡು ತನ್ನ ಉನ್ನತವಾದಂಥ ವಿಚಾರಗಳನ್ನು ಪ್ರಕಟಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ ಅಂತ ಆ ವಿಜ್ಞಾನಿ ಹೇಳ್ತಾರೆ. ಇದು ಒಂದು ಉತ್ತರ. ಅದಕ್ಕೆ ಇನ್ನೂ ಒಂದು ಉತ್ತರ ಏನಂದರೆ, ಬೇರೆ ವಿಜ್ಞಾನಿಗಳು ಕೊಟ್ಟಂಥ ಉತ್ತರ, ಒಂದು ವೀಣೆ ಅಥವಾ ವಯಲಿನ್ ಅಂತೇನಿದೆ, ಅದರ ತಂತಿಯನ್ನು ನಾವು ಬಿಗಿಗೊಳಿಸ್ತೇವೆ, ಒಂದು ರೀತಿಯ ಸ್ವರ ಬರುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಹೈಯರ್ ನೋಟ್ ಅಂದರೆ ಉನ್ನತವಾದಂತಹ ಸ್ವರ, ಉಚ್ಚ ಸ್ವರ ಬರಬೇಕು ಅಂತಂದರೆ ಅದನ್ನು ಇನ್ನೊಂದು ಸ್ವಲ್ಪ ಬಿಗಿಗೊಳಿಸ್ಕೋಬೇಕು ಅಲ್ವಾ? ಈ ಬಿಗಿಗೊಳಿಸುವಂತಹ ಕ್ರಿಯೆಯಲ್ಲಿ ಉಚ್ಚ ಸ್ವರವನ್ನು ತರಿಸುವಂಥ ಒಂದು ಪ್ರಯತ್ನದಲ್ಲಿ ಎಷ್ಟೋ ಬಾರಿ ತಂತಿ ಮುರಿದು ಹೋಗುತ್ತದೆ. ಕೆಲವು ವಿಜ್ಞಾನಿಗಳು ಹೇಳಿದ್ರು, ಇದೇ ರೀತಿ ಉನ್ನತವಾದಂತಹ ದಿವ್ಯಜ್ಞಾನವನ್ನು ಪಡೆಯಲು ಪ್ರಯತ್ನ ಪಡುವಂಥ ಮೆದುಳುಗಳು ತಮ್ಮನ್ನು ತಾವು ಅದಕ್ಕೆ ಸೂಕ್ಷ್ಮಗೊಳಿಸಿಕೊಳ್ಳುವಂಥ ಈ ಪ್ರಕ್ರಿಯೆಯಲ್ಲಿ ಕೆಲವೊಮ್ಮೆ ಅವು ಅಸಹಜವಾಗಿ ಮಾರ್ಪಾಟಾಗಿರುತ್ತವೆ. ಹೇಗೆ ತಂತಿ ಹೆಚ್ಚು ಬಿಗಿಗೊಳಿಸುವ ಅಷ್ಟೊತ್ತಿಗೆ ಅದು ಮುರಿದು ಹೋಗುತ್ತದೆಯೋ ಹಾಗೆ ಮೆದುಳು ಸಹ ಅಸಹಜವಾಗಲು ಸಾಧ್ಯವಿದೆ ಅಂತ ಕೆಲವು ಅದೇ ವಿಜ್ಞಾನಿಗಳು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೂ ಕೊನೆಗೆ ಆಧುನಿಕ ವಿಜ್ಞಾನದಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳು ಹಾಗೆ ಉಳ್ಕೊತವೆ. ಮೆದುಳು ಶಕ್ತಿಗಿಂತ ಮೀರಿರುವ ಶಕ್ತಿ ಇದೆ, ಅದು ಯಾವುದು? ಪ್ರಜ್ಞೆ ಕೇವಲ ಮೆದುಳಿನ ಮಟ್ಟದಲ್ಲಷ್ಟೇ ಅಲ್ಲದೆ ಮೆದುಳು ಕೆಲಸವನ್ನು ನಿಲ್ಲಿಸಿದ ಮೇಲೂ ಸಹ, ಸಂಪೂರ್ಣವಾಗಲ್ಲ, ಅರ್ಧಂಬರ್ಧ ನಿಲ್ಲಿಸಿದ ಮೇಲೂ ಕೆಲಸ ಮಾಡುವಂಥ ಪ್ರಜ್ಞೆ ಯಾವುದು? ಮತ್ತು ಈ ಉನ್ನತವಾದಂಥ ಪ್ರಜ್ಞೆ, ಅದರ ತರಂಗಗಳು ಈ ಮೆದುಳಿನ ಮೇಲೆ ಹೇಗೆ ಕೆಲಸ ಮಾಡುತ್ತವೆ? ಈ ಹಲವಾರು ಪ್ರಶ್ನೆಗಳು ಆಧುನಿಕ ವಿಜ್ಞಾನದಲ್ಲಿ ಉಳ್ಕೊತವೆ. ಆದರೂ ಸಹ ಆಧುನಿಕ ವಿಜ್ಞಾನದಲ್ಲಿ ಇನ್ನೊಂದು ಸಂಶೋಧನೆ ನಡೆದು, ಆ ಸಂಶೋಧನೆಯಲ್ಲಿ ಏನು ಹೇಳ್ತಾರೆ, ಮೆದುಳು ಯೋಚನೆಗಳನ್ನು ಹುಟ್ಟು ಹಾಕೋದೇ ಅಲ್ಲ. ನಾವಿಷ್ಟವರೆಗೂ ಅರ್ಥ ಮಾಡ್ಕೊಂಡಿರೋದು ಮೆದುಳಿಂದ ಯೋಚನೆಗಳು ಹುಟ್ಟುತ್ತವೆ ಅಂತ ಅಂದ್ಕೊಂಡಿದ್ದೇವೆ. ಯೋಚನೆಗಳು ಮೆದುಳನ್ನು ಪ್ರಭಾವಗೊಳಿಸುತ್ತವೆ. ಯೋಚನೆಗಳು ಮೆದುಳಲ್ಲಿರ್ತಕ್ಕಂಥ ನರಕೋಶಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ. ಉಲ್ಟಾ ಅನ್ನುವ ಒಂದು ದೊಡ್ಡ ಸಂಶೋಧನೆ ಬಂತು. ಈಗ ನಾವೇನು ಅಂದ್ಕೊಂಡಿದ್ವಿ, ಮೆದುಳು ಬೆಳವಣಿಗೆ ಆದಂತೆ ಯೋಚನೆಗಳು ಬೆಳವಣಿಗೆ ಆಗ್ತಾ ಇರ್ತವೆ. ಮೆದುಳು ಬೆಳವಣಿಗೆ ಆಗದೇ ಇದ್ದಾಗ ಕೆಲವು ಸ್ವಲ್ಪ ಮಟ್ಟದ ಚಟುವಟಿಕೆ ಇರುತ್ತೆ. ಮೆದುಳು ಹೆಚ್ಚು ಬೆಳವಣಿಗೆ ಆದಂತೆ ಹೆಚ್ಚು ಹೆಚ್ಚು ಚಟುವಟಿಕೆಗಳು ಆ ಒಂದು ರೂಪ, ಆ ದೇಹದಿಂದ ಸಾಧ್ಯವಾಗುತ್ತೆ ಅಂತ ಅಂದ್ಕೊಂಡಿದ್ವಿ ವೈಜ್ಞಾನಿಕವಾಗಿ. ಇಲ್ಲೊಂದು ಸಂಶೋಧನೆ ಬರುತ್ತೆ. ಏನು? ಯೋಚನೆಗಳು, ಉನ್ನತವಾದಂಥ ಯೋಚನೆಯನ್ನು ಮಾಡುವ ಪ್ರಯತ್ನದಲ್ಲಿ ಅದು ಮೆದುಳಿನ ಮೇಲೆ ಪ್ರಭಾವ ಬೀರುತ್ತದೆ, ಮೆದುಳಿನ ರಚನೆಯ ಮೇಲೆ ಪ್ರಭಾವ ಬೀರುತ್ತದೆ, ಮೆದುಳಿನ ನರಕೋಶಗಳ ಬೆಳವಣಿಗೆಗೆ ಅದು ಪ್ರಭಾವ ಬೀರುತ್ತದೆ ಅಂತಕ್ಕಂಥ ಒಂದು ಸಂಶೋಧನೆ ಬರುತ್ತೆ. ಹಾಗಾದರೆ
ಯಾವುದು ಮೊದಲು? ಮೆದುಳೇ ಯೋಚನೆಗಳ ಮೂಲ ಅಂದಮೇಲೆ ಮೆದುಳು ಬೆಳವಣಿಗೆ ಆದಮೇಲೆ ಯೋಚನೆಗಳು ಬಂತ, ಅಥವಾ ಯೋಚನೆಗಳು ಬೆಳವಣಿಗೆ ಆಗ್ತಾ ಆಗ್ತಾ ಆ ಮೆದುಳು ಬೆಳವಣಿಗೆ ಆಗ್ತಾ? ಯಾವುದು ಮೊದಲು, ಮೆದುಳ ಯೋಚನೆಗಳ ಅಂತಕ್ಕಂಥ ಪ್ರಶ್ನೆಗೆ ವಿಜ್ಞಾನ, ಆಧುನಿಕ ವಿಜ್ಞಾನ ಬಂದು ನಿಲ್ಲುತ್ತೆ. ಇದಕ್ಕೆ ಉತ್ತರಗಳನ್ನು ಎಲ್ಲಿ ಕಂಡು ಹಿಡ್ಕೋಬೇಕು? ವಿಜ್ಞಾನದಲ್ಲೇ ಕಂಡು ಹಿಡ್ಕೋಬೇಕು. ಆದರೆ ಮೇಡಮ್ ಬೆಸೆಂಟ್ ಅವರು ಈ ಒಂದು ಭಾಷಣವನ್ನು ಮಾಡತಕ್ಕಂಥ, ನಾನೇನು ಇವತ್ತು ಆಧುನಿಕ ವಿಜ್ಞಾನ ಮತ್ತು ಜೀವಾತ್ಮ ಅಂತಕ್ಕಂಥ ಒಂದು ಶೀರ್ಷಿಕೆ ತಗೊಂಡಿದ್ದೇನೆ. ಇದು ಡಾಕ್ಟರ್ ಆ್ಯನಿ ಬೆಸೆಂಟ್ ಅವರು ಮಾಡಿರ್ತಕ್ಕಂಥ ಒಂದು ಭಾಷಣ 1915ರಲ್ಲಿ, 115 ವರ್ಷಗಳ ಹಿಂದೆ, 110 ವರ್ಷಗಳ ಹಿಂದೆ ಅವ್ರು ಮಾಡಿರ್ತಕ್ಕಂಥ ಭಾಷಣ. ಇದರಲ್ಲಿ ಆಧುನಿಕ ವಿಜ್ಞಾನ ಅಲ್ಲಿವರೆಗೂ, ಈಗಂತೂ ಇನ್ನೂ ಮುಂದುವರೆದಿದೆ, ಅಲ್ಲಿವರೆಗೂ ಹಾಕ್ಕೊಂಡಂತಹ ಪ್ರಶ್ನೆಗಳು, ಕಂಡುಕೊಂಡಂತಹ ಉತ್ತರಗಳು ಕೊನೆಗೆ ಎಲ್ಲಿ ಬಂದು ನಿಲ್ತು? ಮೆದುಳು ಬೆಳವಣಿಗೆಯಾಗಿ, ಈ ಸ್ಥೂಲ ದೇಹ ಬೆಳವಣಿಗೆಯಾಗಿ ಆಲೋಚನೆಗಳು ಹುಟ್ಕೊಂತ, ಅಥವಾ ಆಲೋಚನೆಗಳು ಮೊದಲು ಬೆಳವಣಿಗೆಯಾಗಿ ಈ ಮೆದುಳನ್ನು ರಚಿಸಿಕೊಳ್ತಾ ಅನ್ನೋ ಒಂದು ಪ್ರಶ್ನೆಗೆ ಆಧುನಿಕ ವಿಜ್ಞಾನ ಬಂದು ನಿಲ್ಲುತ್ತದೆ. ಅವ್ರು ಹೇಳ್ತಾರೆ, ಇದಕ್ಕೆ ಉತ್ತರಗಳನ್ನು ನಾವು ಹುಡುಕಬೇಕಂದ್ರೆ ಪ್ರಾಚೀನ ಭಾರತದ ಪ್ರಾಚೀನ ಜ್ಞಾನದಲ್ಲಿ ಇದಕ್ಕೆ ಉತ್ತರ ಸಿಗುತ್ತದೆ. ಅವ್ರು ಹೇಳ್ತಾರೆ, ಅದನ್ನು ಸಹ ಭಾರತೀಯ ಪ್ರಾಚೀನ ವಿಜ್ಞಾನ ಅಂತ ಕರೀತಾರೆ. ಅದಕ್ಕೆ ಇದನ್ನು ಆಧುನಿಕ ವಿಜ್ಞಾನ ಅಂತ ಕರೆಯೋದು. ಪಾಶ್ಚಿಮಾತ್ಯದಿಂದ ಬಂದಂಥ ಈ ಆಧುನಿಕ ವಿಜ್ಞಾನ, ಈ ಪದ್ಧತಿಗಳು, ಇವು ಇಲ್ಲಿವರೆಗೂ ಒಂದು ಪ್ರಶ್ನೆಯನ್ನು ಹಾಕ್ಕೊಂತು, ಇವುಗಳಲ್ಲಿ ಉತ್ತರ ಕೊಡದೇ ಇರತಕ್ಕಂಥ ಹಲವಾರು ಪ್ರಶ್ನೆಗಳು ಉಳ್ಕೊಂತು. ಯೋಚನೆಗಳು ಮೊದಲ, ಮೆದುಳು ಮೊದಲ? ಮೆದುಳಿಗೆ ಉನ್ನತವಾದಂಥ ಪ್ರಜ್ಞೆ ಹೇಗೆ ಕೆಲಸ ಮಾಡ್ತಾ ಇದೆ? ಮೆದುಳು ಅರ್ಧಂಬರ್ಧ ಎಚ್ಚರವಾದ ಸ್ಥಿತಿಯಲ್ಲಿದ್ದಾಗ ಆ ಉನ್ನತ ಪ್ರಜ್ಞೆ ಮೆದುಳಿನ ಮೇಲೆ ಏನು ಪ್ರಭಾವ ಬೀರುತ್ತೆ, ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಆಗ ಮೇಡಮ್ ಬೆಸೆಂಟ್ ಅವರು ಹೇಳ್ತಾರೆ, ಇದಕ್ಕೆ ಉತ್ತರ ಭಾರತೀಯರಲ್ಲಿ ಪ್ರಾಚೀನ ವಿಜ್ಞಾನದಲ್ಲಿ ಎಂದೋ ಇದಕ್ಕೆ ಉತ್ತರಗಳು ನಮಗೆ ಸಿಗುತ್ತವೆ, ನಾವು ಅದನ್ನು ಓದೋದು ಬಿಟ್ಟುಬಿಟ್ಟಿದ್ದೇವೆ. ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಚಾಂದೋಕ್ಯ ಉಪನಿಷತ್ತಿನಲ್ಲಿ ಏನು ಹೇಳಿದೆ ಅಂದರೆ, ಜೀವಾತ್ಮನು ತನ್ನ ಇಚ್ಛಾಶಕ್ತಿಯಿಂದ ದೇಹವನ್ನು ರಚನೆ ಮಾಡಿಕೊಳ್ಳುತ್ತಾನೆ. ನಾವೇನು ಅನ್ಕೊತೀವಿ, ದೇಹ ರಚನೆ ಆಗುತ್ತೆ, ಇದರಿಂದ ಚಟುವಟಿಕೆಗಳು ನಡೀತಾ ಹೋಗುತ್ತೆ. ದೇಹ ಬೆಳವಣಿಗೆ ಆಗಿಲ್ಲ ಅಂದರೆ ಚಟುವಟಿಕೆಗಳು ಇಲ್ಲ, ಆಲೋಚನೆ ಇಲ್ಲ, ಭಾವನೆ ಇಲ್ಲ, ಏನೂ ಇಲ್ಲ ಅಂತ ಅನ್ಕೊತೀವಿ. ಛಾಂದೋಕ್ಯ ಉಪನಿಷತ್ತಿನಲ್ಲಿ ಏನು ಹೇಳಿದೆ, ಮೂಲವಾದದ್ದು ಜೀವಾತ್ಮ, ಅದು ಮೊದಲು. ಜೀವಾತ್ಮನಲ್ಲಿರ್ತಕ್ಕಂಥ ಉನ್ನತ ಮನಸ್ಸು, ಬುದ್ಧಿ ಮತ್ತು ಆತ್ಮ. ಆತ್ಮನೇ ಮೂಲ, ಆತ್ಮವೇ ಮುಖ್ಯ, ಅದರ ಜೊತೆ ಉನ್ನತ ಮನಸ್ಸು ಬುದ್ಧಿಯನ್ನು ಸೇರಿಸಿ ನಾವು ಜೀವಾತ್ಮ ಅಂತ ಕರೀತೇವೆ. ಈ ಜೀವಾತ್ಮ ತನ್ನ ಇಚ್ಛಾಶಕ್ತಿಯಿಂದ ದೇಹವನ್ನು ರಚಿಸಿಕೊಳ್ಳುತ್ತದೆ. ಅಂದರೆ ಆ ಜೀವಾತ್ಮ ಸಂಸರಣೆಯಲ್ಲಿ ಹಲವಾರು ಜನ್ಮಗಳಲ್ಲಿ ಅಲ್ಲಿವರೆಗೂ ಎಷ್ಟು ಬೆಳವಣಿಗೆ ಆಗಿರುತ್ತದೆಯೋ ಆ ಬೆಳವಣಿಗೆ ಆಧಾರದ ಮೇಲೆ ತಾನು ವ್ಯಕ್ತಪಡಿಸಲು, ಈ ಸ್ಥೂಲ ಪ್ರಪಂಚದಲ್ಲಿ ತಾನು ವ್ಯಕ್ತಪಡಿಸಿಕೊಳ್ಳಲು ಬೇಕಾಗುವಂತಹ ದೇಹವನ್ನು ರಚಿಸಿಕೊಳ್ಳುತ್ತದೆ. ಮೆದುಳು ಯಾವುದರ ಭಾಗ? ದೇಹದ ಭಾಗ, ಸ್ಥೂಲ ದೇಹದ ಭಾಗ. ಮೆದುಳು ಸ್ಥೂಲ ಆಕಾರ ಅಲ್ವಾ? ಒಬ್ಬ ವ್ಯಕ್ತಿಗೆ ಅಂದರೆ ಅರ್ಥ, ಒಬ್ಬ ವ್ಯಕ್ತಿಗೆ ಅವನ ಮೆದುಳು ಅಷ್ಟು ಬೆಳವಣಿಗೆ ಆಗಿದೆ ಅಂತಂದರೆ ಅವನ ಜೀವಾತ್ಮ ಆ ಮೆದುಳನ್ನು ರಚಿಸಿಕೊಂಡಿತು. ಅವನ ಜೀವಾತ್ಮನಲ್ಲಿರ್ತಕ್ಕಂಥ ಉನ್ನತವಾದ ಮನಸ್ಸು, ಬುದ್ಧಿ ಮತ್ತು ಆತ್ಮ ಅಂಥ ಒಂದು ಸ್ಥೂಲವಾದ ರೂಪವನ್ನು ರಚಿಸಿಕೊಳ್ತು. ಯಾಕೆ? ತಾನು ವ್ಯಕ್ತಪಡಿಸಿಕೊಳ್ಳಲು. ಈ ಸ್ಥೂಲ ಪ್ರಪಂಚದಲ್ಲಿ ಏನೇ ವ್ಯಕ್ತಪಡಿಸಬೇಕು ಅಂತಂದರೂ ಮಾತು ಬರಬೇಕು, ಕಿವಿ ಕೇಣಿಸಬೇಕು, ಮೂಗು ವಾಸನೆ ಹಿಡಿಬೇಕು, ಇವೆಲ್ಲ ಪಂಚೇಂದ್ರಿಯಗಳು ಬೇಕಲ್ವಾ? ದೇಹ ಬೇಕು, ಇದು ನಡೀಬೇಕು, ಇದು ಜೀವಂತವಾಗಿರಬೇಕು. ಏನೇ ವ್ಯಕ್ತಪಡಿಸ್ಬೇಕಂದ್ರೂ ಒಳಗಿರ್ತಕ್ಕಂಥದ್ದು ಈ ದೇಹ ಬೇಕು ಅಲ್ವಾ? ಒಳಗಿರ್ತಕ್ಕಂಥದ್ದು ಅಂದರೆ ಜೀವಾತ್ಮ,
ಅದು ಈ ಸ್ಥೂಲ ಪ್ರಪಂಚದಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸಲು ತನ್ನ ಇಚ್ಛಾಶಕ್ತಿಯಿಂದ, ವಿಲ್ ಪವರ್ ಇಂದ ದೇಹಗಳನ್ನು ರಚಿಸಿಕೊಳ್ಳುತ್ತದೆ. ಇದು ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥದ್ದು. ಪಂಚೇಂದ್ರಿಯಗಳ ಮೂಲಕ, ಮನಸ್ಸಿನ ಮೂಲಕ ತನ್ನ ಪ್ರಜ್ಞೆಯನ್ನು ಪ್ರಕಟಿಸಿಕೊಳ್ಳುತ್ತದೆ. ಒಳಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಲ್ಲೂ ಜೀವಾತ್ಮ ಅಂತಕ್ಕಂಥದ್ದು ಇರುತ್ತದೆ. ಈ ದೇಹಗಳೇ ಮನುಷ್ಯ ಅಲ್ಲ. ಆ ಒಳಗಿರ್ತಕ್ಕಂಥ ಜೀವಾತ್ಮ ತನ್ನ ಇಚ್ಛಾಶಕ್ತಿಯಿಂದ ಆ ಜೀವಾತ್ಮನ ಬೆಳವಣಿಗೆಗೆ ಆಧಾರವಾಗಿ, ಅನುಗುಣವಾಗಿ ರೂಪಗಳನ್ನು ರಚಿಸಿಕೊಳ್ಳುತ್ತದೆ, ಅದರ ಚಟುವಟಿಕೆಯನ್ನು ಮಾಡಿಸುತ್ತದೆ. ಯಾವುದರ ಮುಖೇನ? ಈ ಪಂಚೇಂದ್ರಿಯಗಳ ಮುಖೇನ, ಈ ಮನಸ್ಸಿನ ಮುಖೇನ ತನ್ನ ಪ್ರಜ್ಞೆಯನ್ನು ಹೊರಗೆ ಪ್ರಕಟಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಹಾಗಾದರೆ ನಾವು ಆಗಲೇ ಹಾಕ್ಕೊಂಡಂಥ ಪ್ರಶ್ನೆ, ಮೆದುಳು ಬೆಳವಣಿಗೆಯಾಗಿ ಆಲೋಚನೆಗಳು ಬಂತ, ಆಲೋಚನೆಗಳು ಬೆಳವಣಿಗೆಯಾಗಿ ಮೆದುಳು ರಚನೆ ಆಯಿತಾ ಅನ್ನೋದಕ್ಕೆ ಉತ್ತರ ಅಲ್ಲಿ ಸಿಗುತ್ತದೆ. ಉನ್ನತವಾದ ಆಲೋಚನೆಗಳು ಅದು ಜೀವಾತ್ಮನ ಒಂದು ಭಾಗ. ಅದರ ಬೆಳವಣಿಗೆಗೆ ಅನುಗುಣವಾಗಿ ಆ ಮೆದುಳಿನ ರಚನೆ ಮತ್ತು ಬೆಳವಣಿಗೆ ಆಗುತ್ತದೆ. ಮತ್ತು ಯಾವ ರೀತಿ ಈ ಜೀವಾತ್ಮನ ಕೆಲಸ ನಡೆಯುತ್ತದೆ ಅಂದರೆ, ಹಂತ ಹಂತವಾಗಿ, ಒಂದೇ ಸತಿ ಅಲ್ಲ, ಜೀವಾತ್ಮ ಹಂತ ಹಂತವಾಗಿ ಬೆಳವಣಿಗೆ ಆದಂತೆ, ಅದರ ಪ್ರಜ್ಞೆಯೂ ಹಂತ ಹಂತವಾಗಿ ಬೆಳವಣಿಗೆ ಆದಂತೆ, ಅದಕ್ಕೆ ಬೇಕಾದಂಥ ರೂಪಗಳು ಹಂತ ಹಂತವಾಗಿ ಬೆಳವಣಿಗೆ ಆಗುತ್ತವೆ. ಉದಾಹರಣೆಗೆ, ಒಂದು ಕಲ್ಲಿನಲ್ಲಿರ್ತಕ್ಕಂಥ ಚೈತನ್ಯ ಅಲ್ವಾ, ಅದರ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿರ್ತದೋ ಅಷ್ಟರ ಮಟ್ಟಿಗೆ ಆ ರೂಪ, ಅದರ ಚಟುವಟಿಕೆ ನಮಗೆ ಕಾಣುತ್ತದೆ. ಅಲ್ಲಿಂದ ವಿಕಾಸವಾದಂಥ ಜೀವಾತ್ಮ ತನ್ನ ಪ್ರಜ್ಞೆಯನ್ನೂ ವಿಕಾಸಗೊಳಿಸಿಕೊಂಡು ನಂತರ ಸಸ್ಯ ರೂಪವನ್ನು ಪಡೆಯುತ್ತದೆ. ಸಸ್ಯ ರೂಪದಲ್ಲಿ ಅದರ ಚಟುವಟಿಕೆಗಳು ಒಂದು ಕಲ್ಲಕ್ಕಿಂತ ಸಸ್ಯದಲ್ಲಿ ಹೆಚ್ಚಿನ ಚಟುವಟಿಕೆಗಳನ್ನು ನಾವು ಕಾಣ್ತೇವೆ. ಅಲ್ಲಿ ಆ ಪ್ರಜ್ಞೆಯ ಮಟ್ಟ ಅಲ್ಲಿವರೆಗೂ ಬೆಳವಣಿಗೆಯಾಗಿರುತ್ತೆ. ಸಸ್ಯಗಳು ಅದು ಆಹಾರವನ್ನು ಶೇಖರಿಸುವಂಥದ್ದು, ಬೆಳಕನ್ನು ಶೇಖರಿಸುವಂಥದ್ದು, ಗಾಳಿ ಜೊತೆಗೆ ಚಟುವಟಿಕೆಯನ್ನು ಮಾಡುವಂಥದ್ದು ಮತ್ತು ಬೀಜಗಳನ್ನು ಉತ್ಪಾದನೆ ಮಾಡೋದು, ಇಷ್ಟರ ಮಟ್ಟಿಗೆ ಪ್ರಜ್ಞೆಯಲ್ಲಿ ಬೆಳವಣಿಗೆ ಆಗಿರುತ್ತೆ. ನಂತರ ಅಲ್ಲಿಂದ ಬೆಳವಣಿಗೆ ಆದಂತಹ ಜೀವಾತ್ಮ ತನ್ನ ಪ್ರಜ್ಞೆಯನ್ನು ವಿಕಾಸಗೊಳಿಸಿಕೊಂಡು ಪ್ರಾಣಿಯ ರೂಪವನ್ನು ಪಡೆಯುತ್ತದೆ ಅಲ್ವಾ. ಪ್ರಾಣಿಯ ರೂಪದಲ್ಲಿ ಸಸ್ಯಕ್ಕಿಂತ ಹೆಚ್ಚು ಚಟುವಟಿಕೆಗಳು ಕಾಣುತ್ತೆ, ಹೆಚ್ಚು ಪ್ರಜ್ಞೆ ಕೆಲಸ ಮಾಡೋದು ಕಾಣ್ತೇವೆ, ಸ್ವಲ್ಪ ಮಟ್ಟಿಗೆ ಭಾವನೆಗಳು ಕಾಣ್ತೇವೆ ಪ್ರಾಣಿಯಲ್ಲಿ, ಹೌದು ಅಲ್ವಾ. ಭಾವನೆಗಳು ಬೆಳವಣಿಗೆ ಆಗುತ್ತೆ. ಅಲ್ಲಿಂದ ಮತ್ತೆ ಮುಂದುವರೆದು ಜೀವಾತ್ಮ ಸಂಸರಣೆಗೊಂಡು ಹೆಚ್ಚು ಮುಂದುವರೆದು ಪ್ರಜ್ಞೆಯನ್ನು ಬೆಳೆಸಿಕೊಂಡು ಮನುಷ್ಯನ ರೂಪವನ್ನು ರಚಿಸಿಕೊಳ್ಳುತ್ತದೆ. ಹೀಗೆ ರೂಪಗಳು ಬೆಳವಣಿಗೆಯಾದ ಮೇಲೆ ಅಲ್ಲಿನ ಚಟುವಟಿಕೆಗಳು, ಆಲೋಚನೆಗಳು, ಭಾವನೆಗಳು ಬಂದಿರುವಂಥದ್ದಲ್ಲ. ವಿಜ್ಞಾನದಲ್ಲಿ ಏನು ಮೆದುಳನ್ನು ಅಧ್ಯಯನ ಮಾಡಿದ್ರೆ ಅವನ ಮನಸ್ಸು, ಅವನ ಆಲೋಚನೆಗಳನ್ನು ನಾವು ಅಧ್ಯಯನ ಮಾಡ್ಬೋದು ಅಂತ ನಂಬಿದ್ರು, ಮೆದುಳು ರಚನೆ ಆದ ಮೇಲೆ ಆಲೋಚನೆಗಳು, ಭಾವನೆಗಳು, ಬುದ್ಧಿ, ಜ್ಞಾಪಕ ಶಕ್ತಿ ಹುಟ್ಟಿದ್ದಲ್ಲ. ಜೀವಾತ್ಮ ಅಂತಕ್ಕಂಥದ್ದು ಅದು ಬೆಳವಣಿಗೆಯಾದ ಮೇಲೆ ಅದಕ್ಕೆ ಅನುಗುಣವಾದಂಥ ರೂಪವನ್ನು ರಚಿಸಿಕೊಳ್ಳುತ್ತದೆ ಅಂತಕ್ಕಂಥದ್ದು ಈ ಛಾಂದೋಗ್ಯ ಉಪನಿಷತ್ತಿನ ಈ ಒಂದು ವಿಚಾರ. ಮತ್ತು ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹಾಗಾದರೆ ಆ ಉನ್ನತವಾದಂಥ ಪ್ರಜ್ಞೆ ಏನಿದೆ, ಜೀವಾತ್ಮನ ಪ್ರಜ್ಞೆ ಏನಿದೆ, ಈ ದೇಹದಲ್ಲಿದ್ದುಕೊಂಡು, ಈ ದೇಹಗಳಲ್ಲೇ ಇದ್ದುಕೊಂಡು ಎಷ್ಟೋ ಜನಕ್ಕೆ ಆ ಒಂದು ಉನ್ನತವಾದ ಪ್ರಜ್ಞೆಯ ಅನುಭವ ಅಥವಾ ಅನುಭಾವ, ಅರಿವು ಮೂಡಲು ಸಾಧ್ಯ ಅಲ್ವಾ. ಅದನ್ನು ಪ್ರಯತ್ನ ಪಟ್ಟವ್ರಿಗೆ ಯಾಕೆ ಈ ದೇಹದ ಮೇಲೆ ಪ್ರತಿಕೂಲವಾದಂಥ ಘಟನೆಗಳು ಸಂಭವಿಸುತ್ತವೆ? ಅವರ ಮೆದುಳು ಯಾಕೆ ಹುಚ್ಚರ ಒಂದು ಮೆದುಳಿಗೆ ಹೋಲುತ್ತದೆ? ಹುಚ್ಚರ ಮೆದುಳಲ್ಲಿ ಆಗುವಂತಹ ಒಂದು ಸಂವೇದನೆಗಳು ಯಾಕೆ ಇವರ ತಲೆಯಲ್ಲಿ ಕಾಣಿಸುತ್ತದೆ ಅನ್ನೋ ಒಂದು ಪ್ರಶ್ನೆಗೆ ಮೇಡಮ್ ಬೆಸೆಂಟ್ ಅವರು ಹೇಳ್ತಾರೆ, ಭಾರತೀಯ ಪ್ರಾಚೀನ ವಿಜ್ಞಾನದಲ್ಲಿ ಹೇಳಿರುವ ಹಾಗೆ
ಉನ್ನತವಾದಂತಹ ಪ್ರಜ್ಞೆಯ ಅರಿವು ನಮಗಾಗಬೇಕಂದರೆ ಅದು ನೇರವಾಗಿ ಈ ದೇಹದಿಂದ ಆ ಒಂದು ಉನ್ನತ ಪ್ರಜ್ಞೆಯನ್ನು ಆಹ್ವಾನಿಸಿಕೊಳ್ಳೋದಾಗಲಿ ಅದನ್ನು ಪ್ರಕಟಗೊಳಿಸಿಕೊಳ್ಳೋದಾಗಲಿ ಮಾಡಬೇಕಂದರೆ ಅದಕ್ಕೊಂದು ದೊಡ್ಡ ಪ್ರಕ್ರಿಯೆ ಮುಖಾಂತರ ನಾವು ಹೋಗಬೇಕಾಗುತ್ತದೆ. ಆ ಪ್ರಕ್ರಿಯೆಯನ್ನೇ ಯೋಗ ಅಂತ ಕರೀತಾರೆ. ಯೋಗದ ಕ್ರಿಯೆ ಸ್ಥೂಲ ದೇಹದಿಂದ ಹಂತ ಹಂತವಾಗಿ ದೇಹವನ್ನು ಮನಸ್ಸನ್ನು ನಾವು ಶುದ್ಧಗೊಳಿಸಿಕೊಂಡು ನಂತರ ಆ ಸೂಕ್ಷ್ಮ ದೇಹಗಳ ಪ್ರಭಾವಕ್ಕೆ ನಮ್ಮನ್ನು ನಾವು ಒಳಪಡಿಸಿಕೊಳ್ಳುವಂಥ ಒಂದು ಕ್ರಿಯೆಯಾಗಿರುತ್ತದೆ. ಇದು ಒಬ್ಬ ಗುರುವಿನ ಮತ್ತು ಗ್ರಂಥಗಳ ಸಹಾಯದಿಂದ ಆಗಬೇಕಾದಂಥ ಒಂದು ಕ್ರಿಯೆ. ಈ ಯೋಗದ ಕ್ರಿಯೆಯಲ್ಲಿ ಏನಾಗುತ್ತೆ, ಫಿಸಿಕಲ್ ಆ್ಯಂಡ್ ಮೆಂಟಲ್ ಟ್ರೈನಿಂಗ್, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ರೀತಿಯ ತರಬೇತಿ ನಡೆಯುತ್ತದೆ. ಆ ಸೂಕ್ಷ್ಮ ಪ್ರಜ್ಞೆ ಏನಿದೆ ಅಥವಾ ಉನ್ನತವಾದ ಪ್ರಜ್ಞೆ ಏನಿದೆ ಅದರ ಅರಿವಾಗಬೇಕಂದರೆ, ಅದು ಸಂಪೂರ್ಣವಾಗಿ ಕೆಲಸ ಮಾಡಬೇಕು ಅಂತಂದರೆ ಯಾವುದೋ ನಿದ್ರಾವಸ್ಥೆಯಲ್ಲೋ ಅಥವಾ ಇನ್ನೇನೋ ಇಂಜೆಕ್ಷನ್ನೋ ಕೆಮಿಕಲ್ಲೋ ಕೊಟ್ಟು ಹಿಪ್ನೋಟೈಸ್ ಮಾಡೋ ಆ ಒಂದು ಅವಸ್ಥೆಗೆ ಕಳಿಸಿ ಆ ಪ್ರಜ್ಞೆಯನ್ನು ನಾವು ಬಡಿದೆಬ್ಬಿಸಿ ಅದನ್ನು ಚಟುವಟಿಕೆ ಮಾಡಿಸೋದಲ್ಲ. ಹಂತ ಹಂತವಾಗಿ ಸ್ಥೂಲ ದೇಹದಲ್ಲಿ ಜೀವನವನ್ನು ಮಾಡುತ್ತಿರುವಾಗಲೇ ದೇಹ ಮತ್ತು ಮಾನಸಿಕ ಒಂದು ತರಬೇತಿಯ ಮುಖೇನ ನಾವು ಆ ಪ್ರಜ್ಞೆಯನ್ನು ಎಚ್ಚರಗೊಳಿಸಿಕೊಳ್ಳಬೇಕು. ವಿಜ್ಞಾನದಲ್ಲಿ ನಾವು ಆಗಲೇ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ ಅಂತ ಹೇಳಿದ್ನಲ್ಲ. ಸ್ವಪ್ನಾವಸ್ಥೆಯಲ್ಲಿ ಯಾವ ಪ್ರಜ್ಞೆ ಕೆಲಸ ಮಾಡ್ತು, ಹಿಪ್ನೋಟೈಸ್ ಸಂಮೋಹನ ಸ್ಥಿತಿಯಲ್ಲಿ ಯಾವ ಪ್ರಜ್ಞೆ ಕೆಲಸ ಮಾಡ್ತು, ಅವು ಆ ರೀತಿ ಮಾಡಿಸೋದಕ್ಕೆ ಸಾಧ್ಯವ? ಉನ್ನತವಾದ ಆಲೋಚನೆಗಳು, ಉನ್ನತವಾದ ಪ್ರಜ್ಞೆ, ಅದನ್ನು ಬಲವಂತವಾಗಿ ತರಿಸೋದು ಎಷ್ಟು ಸಮಂಜಸ ಅಥವಾ ಎಷ್ಟು ಆರೋಗ್ಯಕರ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಭಾರತೀಯ ಪ್ರಾಚೀನ ವಿಜ್ಞಾನದಲ್ಲಿ ಇದಕ್ಕೆ ಉತ್ತರ ಇದೆ. ಈ ರೀತಿ ಸಂಮೋಹನವನ್ನು ಮಾಡೋದು ಅಥವಾ ನಿದ್ರಾವಸ್ಥೆಯಲ್ಲಿ ಇನ್ನೇನೋ ಒಂದು ಪರೀಕ್ಷೆ ಮಾಡೋದರಿಂದ ಉನ್ನತ ಪ್ರಜ್ಞೆಯನ್ನು ಬಡಿದೆಬ್ಬಿಸಬಾರದು, ಎಚ್ಚರಗೊಳಿಸಬಾರದು. ಅದು ದೇಹಕ್ಕೆ ಹಾನಿಕರ, ಮೆದುಳಿನ ಮೇಲೆ ಅದು ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಅದಕ್ಕೆ ಹಂತ ಹಂತವಾಗಿ ದೈಹಿಕ ಮತ್ತು ಮಾನಸಿಕ ತರಬೇತಿಯ ಮುಖೇನ ಆ ಉನ್ನತ ಪ್ರಜ್ಞೆಯನ್ನು ನಾವು ಎಚ್ಚರಗೊಳಿಸಿಕೊಳ್ಳಬಹುದು. ಜೀವಾತ್ಮನ ಸಂಪೂರ್ಣ ಹತೋಟಿಗೆ ಈ ದೇಹಾತ್ಮನವನ್ನು ತರುವುದೇ ಯೋಗದ ಸಾಧನೆ. ಯೋಗದ ಸಾಧನೆಯೇನು, ಕೊನೆಯ ಗುರಿ ಏನು? ಆ ಉನ್ನತವಾದಂಥ ಪ್ರಜ್ಞೆ ಕೆಲಸ ಮಾಡುವಂಥ ಜೀವಾತ್ಮ ಏನಿದೆ ಅವನ ಹತೋಟಿಗೆ ಈ ದೇಹಾತ್ಮವನ್ನು, ಅಂದರೆ ಸ್ಥೂಲ ದೇಹವನ್ನು ಮತ್ತು ಕಾಮಶರೀರವನ್ನು, ಭಾವನೆಗಳನ್ನು ಮತ್ತು ಕೆಳಮನಸ್ಸನ್ನು, ಆಲೋಚನೆಗಳನ್ನು ಎಲ್ಲವನ್ನೂ ಆ ಒಂದು ಉನ್ನತವಾದಂಥ ಪ್ರಜ್ಞೆಯ ಹತೋಟಿಗೆ ತರುವಂಥದ್ದೇ ಯೋಗ ಸಾಧನೆಯ ಮುಖ್ಯ ಗುರಿ. ಅಲ್ಲಿ ಭಾವನೆಗಳ ಸಮತೋಲನ ಇರುತ್ತದೆ, ಯೋಚನೆಗಳ ಸಮಸ್ಥಿತಿ ಅಲ್ಲಿ ಇರುತ್ತದೆ ಮತ್ತು ಆನಂದ ಸ್ಥಿತಿಯನ್ನು ತಲುಪಲು ಸಾಧ್ಯ ಅಂತಕ್ಕಂಥದ್ದು ಪ್ರಾಚೀನ ಭಾರತದ ವಿಜ್ಞಾನದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು. ಈ ಆಧುನಿಕ ಭಾರತದ ವಿಜ್ಞಾನದಲ್ಲಿ ಸಿಗದೇ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವಾಗಿ ಆನಿ ಬೆಸೆಂಟ್ ಅವರು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಈಗ ಆಧುನಿಕ ವಿಜ್ಞಾನ ಯೋಗದ ಬಗ್ಗೆ ಹಂಗಾರೆ ಅಧ್ಯಯನ ಮಾಡಿದೆಯಾ ಇಲ್ವಾ? ಬಹಳಷ್ಟು ಮಾಡಿದೆ. ಆಧುನಿಕ ವಿಜ್ಞಾನ ಯೋಗ ಮತ್ತು ಧ್ಯಾನ ಪದ್ಧತಿಗಳ ಮೇಲೆ ಬಹಳಷ್ಟು ಅಧ್ಯಯನವನ್ನು ಮಾಡಿ ಏನು ಕಂಡುಹಿಡ್ಕೊಂಡಿದೆ? ಈಗ ಇಷ್ಟೊತ್ತು ಹೇಳಿದ್ದು ಪ್ರಾಚೀನ ಭಾರತದಲ್ಲಿ ಉಪನಿಷತ್ತುಗಳಲ್ಲಿ, ಪತಂಜಲಿ ಯೋಗ ಸೂತ್ರಗಳಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು. ಯೋಗ, ಅದರ ತರಬೇತಿ ಮತ್ತು ಅದರ ಮುಖ್ಯ ಧ್ಯೇಯ, ಅದು ನಮ್ಮನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತದೆ, ಕೊನೆಯ ಹಂತ ಏನು, ಸಮಾಧಿ ಸ್ಥಿತಿ ಅಂದರೆ ಏನು ಅನ್ನೋದು ಇಲ್ಲಿವರೆಗೂ ಪ್ರಾಚೀನ ಭಾರತದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು. ಹಾಗಾದರೆ ಆಧುನಿಕ ವಿಜ್ಞಾನ ಇದರ ಬಗ್ಗೆ ಸಂಶೋಧನೆ ಎಲ್ಲಿವರೆಗೂ ಮಾಡಿದೆ ಅಂತಂದರೆ, ಆಧುನಿಕ ವಿಜ್ಞಾನ ಯೋಗ ಮತ್ತು ಧ್ಯಾನ ಪದ್ಧತಿಗಳಿಂದ ಮೆದುಳಿನಲ್ಲಾಗುವಂಥ ನರಕೋಶಗಳ ಬೆಳವಣಿಗೆಯ ಬಗ್ಗೆ ಈಗಾಗಲೇ ಸಾಬೀತನ್ನು ಪಡಿಸಿದೆ. ಯೋಗ ಮತ್ತು ಧ್ಯಾನ ಪದ್ಧತಿಗಳು ಮೆದುಳಲ್ಲಿರ್ತಕ್ಕಂಥ ಮೂರು ಭಾಗಗಳು ಯಾವುದು? ಹಿಪ್ಪೋ ಕ್ಯಾಂಪಸ್, ಅಮೈಗ್ಡಾಲ ಮತ್ತು
ಪ್ರಿಫಾಂಟಲ್ ಕಾರ್ಟೆಕ್ಸ್. ಈ 3 ಭಾಗಗಳಲ್ಲಿರ್ತಕ್ಕಂಥ ನರಕೋಶಗಳ ಬೆಳವಣಿಗೆಗೆ ಸಹಕರಿಸುತ್ತದೆ ಅಂತ ಹೇಳಿ ಆಧುನಿಕ ವಿಜ್ಞಾನ ಈಗಾಗಲೇ ಸಾಬೀತನ್ನು ಪಡಿಸಿದೆ. ಇವು ಯಾವುವು? ಪ್ರಿಫಾಂಟಲ್ ಕಾರ್ಟೆಕ್ಸ್ ಮೇಲೆ ಯೋಗ ಮಾಡುವಂಥ ಒಂದು ಪ್ರಭಾವ, ಅದರಿಂದ ಸ್ಟ್ರೆಸ್ ರಿಲೀವ್ ಅಂದರೆ ಒತ್ತಡ ನಿವಾರಣೆಯಾಗುತ್ತದೆ, ಮನುಷ್ಯನಿಗೆ ಒತ್ತಡದಿಂದ ನಿವಾರಣೆಯಾಗುತ್ತದೆ. ಅಮೈಗ್ಡಾಲಾ ಮೇಲೆ ಆಗುವಂಥ ಪ್ರಭಾವದಿಂದ ಎಮೋಷನಲ್ ಕಂಟ್ರೋಲ್, ಭಾವನೆಗಳ ಮೇಲೆ ಹತೋಟಿ ಸಾಧಿಸಲು ಸಾಧ್ಯವಾಗುತ್ತದೆ. ಮತ್ತು ಅದೇ ರೀತಿ ಯೋಗ GABA ಗಾಮಾ ಅಮೈನೋ ಬ್ಯೂಟರಿಕ್ ಆ್ಯಸಿಡ್ ಅನ್ನುವ ಒಂದು ಕೆಮಿಕಲನ್ನು ಮೆದುಳಿನ ನರಕೋಶಗಳಲ್ಲಿ ಉತ್ಪತ್ತಿಯಾಗಲು ಸಹಕರಿಸುತ್ತದೆ. ಇದು ಗುಡ್ ಮೂಡ್ ಅಂತ ಕರೀತಾರೆ, ಒಳ್ಳೆಯ ಮನಸ್ಥಿತಿ, ಗುಡ್ ಮೂಡ್ ಅಥವಾ ಆನಂದ ಸ್ಥಿತಿ. ಯೋಗದಿಂದ ಈ ಒಂದು ಕೆಮಿಕಲ್ ಬ್ರೈನಲ್ಲಿ ಉತ್ಪತ್ತಿಯಾಗಿ ಅದು ಆನಂದ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತದೆ ಆ ಮನುಷ್ಯನನ್ನು ಅಂತ ಆಧುನಿಕ ವಿಜ್ಞಾನ ಈಗಾಗಲೇ ಸಾಬೀತನ್ನು ಪಡಿಸಿದೆ. ಇದನ್ನೇ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿರ್ತಕ್ಕಂತಹ ಯೋಗದ ಕೊನೆಯ ಹಂತ, ಆ ಆನಂದ ಸ್ಥಿತಿ, ಸಮಾಧಿ ಸ್ಥಿತಿ ಏನಿದೆ ಅದು. ಆಧುನಿಕ ವಿಜ್ಞಾನ ಈ ರೀತಿ ಪ್ರಾಚೀನ ಭಾರತದ ವಿಜ್ಞಾನದಲ್ಲಿ ತನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡು ಮತ್ತೆ ತನ್ನ ಸಂಶೋಧನೆಯನ್ನು ಮುಂದುವರಿಸಿದರೆ ಅದು ಇನ್ನೆಚ್ಚು ಸಂಶೋಧನೆಯನ್ನು ಮಾಡಿ ಈ ಒಂದು ಉನ್ನತ ಪ್ರಜ್ಞೆ, ಆ ಜೀವಾತ್ಮನ ಪ್ರಭಾವದ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಿದೆ ಅಂತಕ್ಕಂಥದ್ದು ಮೇಡಮ್ ಬೆಸೆಂಟ್ ಅವರು ಹೇಳುವಂಥ ವಿಚಾರ. ಈ ರೀತಿ ಆಧುನಿಕ ವಿಜ್ಞಾನದ ಸಹಾಯದೊಂದಿಗೆ ನಾವು ಜೀವಾತ್ಮನನ್ನು ಇನ್ನಷ್ಟು ಅರಿಯಲು ಸಾಧ್ಯ. ಭಾರತದ ಪ್ರಾಚೀನ ವಿಜ್ಞಾನದಿಂದ ಆಧುನಿಕ ವಿಜ್ಞಾನವು ಬೆಳೆಯಲು ಸಾಧ್ಯ. ಆಧುನಿಕ ವಿಜ್ಞಾನದಿಂದ ಈ ಜೀವಾತ್ಮನನ್ನು ಇನ್ನಷ್ಟು ಅರಿಯಲು ಸಾಧ್ಯ. ಈಗ ಯೋಗದ ಬಗ್ಗೆ ನಾವು ಪತಂಜಲಿ ಯೋಗ ಸೂತ್ರದಲ್ಲೆಲ್ಲ ಹೇಳಿದ್ರು, ಸಮಾಧಿ ಸ್ಥಿತಿ ಎಲ್ಲ ಗೊತ್ತು. ಆದರೆ ಆಧುನಿಕ ವಿಜ್ಞಾನ ಈ ಒಂದು ಸಂಶೋಧನೆಯನ್ನು ಮಾಡಿದ ಮೇಲೆ ಯೋಗ ಮತ್ತು ಧ್ಯಾನ ಮಾಡಿದಾಗ ಈ ಮೆದುಳಲ್ಲಿ ಈ ಕೆಮಿಕಲ್ ಉತ್ಪತ್ತಿಯಾಗಿ ಅವನ ಆನಂದ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳಿದಾಗ ನಾವು ಇನ್ನೆಚ್ಚು ನಂಬ್ತೀವಿ, ಇನ್ನೆಚ್ಚು ಅದರ ಮೇಲೆ ಪ್ರಭಾವಗೊಳಿಸ್ಕೊಳ್ತೀವಿ. ಹಾಗೆ ಪ್ರಾಚೀನ ಭಾರತ ವಿಜ್ಞಾನ ಮತ್ತು ಆಧುನಿಕ ವಿಜ್ಞಾನ ಒಂದಕ್ಕೊಂದು ವಿರುದ್ಧವಾಗಿ ನೋಡದೆ ಆ ಜೀವಾತ್ಮನನ್ನು ಅರಿಯಲು ಎರಡನ್ನೂ ಸಹ ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನು ಪಡಬೇಕಾಗುತ್ತದೆ. ನಮ್ಮ ಪ್ರಜ್ಞೆಯ ಸಂಪೂರ್ಣ ಬೆಳವಣಿಗೆಗೆ ನಾವು ಈ ರೀತಿ ಪ್ರಾಚೀನ ಭಾರತ ವಿಜ್ಞಾನವನ್ನು ಮತ್ತು ಆಧುನಿಕ ವಿಜ್ಞಾನವನ್ನು ಬಳಸಿಕೊಂಡು ಒಂದಕ್ಕೊಂದು ಅವು ಸಮತೋಲನದಲ್ಲಿ ನಾವು ತೆಗೆದುಕೊಂಡು ಹೋದಲ್ಲೇ ಆದರೆ ನಾವೆಲ್ಲರೂ ಈ ಸ್ಥೂಲ ದೇಹದಲ್ಲೇ ಇದ್ದುಕೊಂಡು ಉನ್ನತ ಪ್ರಜ್ಞೆಯನ್ನು, ದೈವಿಕ ತತ್ವವನ್ನು ನಮ್ಮಲ್ಲಿ ಗುರುತಿಸಬಲ್ಲೆವು ಅಂತ ಮೇಡಮ್ ಬೆಸೆಂಟ್ ಅವರು ಕೊನೆಯದಾಗಿ ಹೇಳ್ತಾರೆ. ಇನ್ನು ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನಾನು ಮುಕ್ತಾಯಗೊಳಿಸ್ತೇನೆ. ಇವತ್ತಿನ ವಿಚಾರ ನಾನು ಏನಕ್ಕೆ ಇದನ್ನು ತಗೊಂಡೆ ಅಂತಂದರೆ, ಪ್ರಾಚೀನವಾದಂಥ ಭಾರತ ವಿಜ್ಞಾನವೇ ಬೇರೆ, ಈಗ ಆಧುನಿಕವಾಗಿ ಮಾಡ್ತಾ ಇರ್ತಕ್ಕಂಥ ವಿಜ್ಞಾನವೇ ಬೇರೆ. ಅಲ್ಲಿ ಆತ್ಮ ಮತ್ತು ಜೀವಾತ್ಮನಿಗೆ ಉತ್ತರಗಳಿಲ್ಲ, ಇಲ್ಲಿ ಬರೀ ಆತ್ಮ, ಜೀವಾತ್ಮ ಮತ್ತು ವೇದಾಂತದ ಬಗ್ಗೆನೇ ಹೇಳ್ತಾರೆ ಅಂತ ಹೇಳಿ ನಾವು ಎರಡನ್ನೂ ಬೇರೆ ಬೇರೆಯಾಗಿ ನೋಡ್ತಾ ಹೋಗುವಷ್ಟು ಕಾಲ ನಾವು ಎರಡನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆಧುನಿಕ ವಿಜ್ಞಾನ ಮತ್ತು ಪ್ರಾಚೀನ ವಿಜ್ಞಾನಗಳು ಎರಡನ್ನೂ ಸಮತೋಲನದಲ್ಲಿ ಅರ್ಥ ಮಾಡಿಕೊಂಡು ಒಟ್ಟಾರೆಯಾಗಿ ತೆಗೆದುಕೊಂಡು ಹೋದಾಗ ನಾವು ಇನ್ನಷ್ಟು ನಮ್ಮ ಉನ್ನತ ಪ್ರಜ್ಞೆಯನ್ನು, ನಮ್ಮಲ್ಲಿರ್ತಕ್ಕಂಥ ದೈವಿಕ ತತ್ವವನ್ನು ಅರಿಯಲು ಸಾಧ್ಯವಾಗಿ ಆ ಆನಂದಮಯ ಸ್ಥಿತಿಗೆ ತಲುಪಲು ನಾವು ಹೆಚ್ಚು ಸಫಲವನ್ನು ಪಡ್ತೇವೆ ಅಂತ ಹೇಳ್ತಾ ಕೊನೆಗೆ DVG ಅವರು ಹೇಳಿರುವ ಒಂದು ಕಗ್ಗದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಎಡೆಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆಯು ಮೇಳವಿಸೆ, ಜಸವು ಜೀವನಕ್ಕೆ ಮಂಕುತಿಮ್ಮ.